ಈ ಪತ್ರಿಕಾ ಗೋಷ್ಠಿಗೆ ನಿಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸ್ತೇನೆ. ಬಹುಶಃ ಭಾಳ ದಿನಗಳ ನಂತರ, ವರ್ಷಗಳ ನಂತರ ಇಲ್ಲಿ ಈ ಜಾಗೆಯಲ್ಲಿ ಪತ್ರಿಕಾಗೋಷ್ಠಿ ಆಗ್ತಾ ಇದೆ. ತಮಗೆಲ್ಲರಿಗೂ ಗೊತ್ತಿದ್ದಾಗೆ ನಿನ್ನೆ ನಮ್ಮ ಹಿಂದೂ ಹುಲಿ, ಸೋ ಕಾಲ್ಡ್ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗಿನಂತೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಇವರು ಹಿಂದೂ ಹುಲಿ ಅಂತಲೇ ಹೇಳ್ಕೊತಾರೆ. ಬಹುಶಃ ನಾನು ಬಿಜಾಪುರದವ್ರಿಗೇನು ಹೇಳಬೇಕಾಗಿಲ್ಲ. ಇವರು ಹಿಂದೆ ರೇಣುಕಾಚಾರ್ಯ ಹೇಳ್ತಾನ, ರೇಣುಕಾಚಾರ್ಯ ಇವೆಲ್ಲ ಫೋಟೋ ನಿಮ್ಮ ಕಡೆ ಗೊತ್ತಿಲ್ಲ, ಯಾರಿಗೆ ಹಂಗೆ ಗೊತ್ತಿಲ್ಲ ಅಂತ. ನನ್ನ ಜೊತೆನೇ ಇವರು ಬಂದು ಅಂದು ಪ್ರಾರ್ಥನಾಕ್ಕೆ ಈದ್ಗಾ ಮೈದಾನ ಬಂದಿದ್ದರು. ಬಹುಶಃ ರಂಜಾನ್ ಇರ್ಬೋದು, ಅಥವಾ ಬಹುಶಃ ರಂಜಾನ್ ಇರ್ಬೋದು ಮೋಸ್ಟ್ಲಿ. ನನ್ನ ಜೊತೆನೇ ಇವ್ರು ಪ್ರಾರ್ಥನೆಗೆ ಬಂದಿದ್ರಲ್ಲಿ. ಎಲ್ಲಿ? ಈದ್ಗಾ ಮೈದಾನ. ಅವತ್ತು ಅಲ್ಲಾಹು ಅಕ್ಬರ್ ಅಂದು ಏನ್ರಿ ಇವತ್ತು ಹಿಂದೂ ಬಗ್ಗೆ ಮಾತನಾಡ್ತಾರೆ, ಮುಸಲ್ಮಾನರು ಬೈತಾರೆ. ಮತ್ತು ಅವಾಗ ನೀವು ಕೇಳಬೇಕು, ನಿಮಗೂ ಏನಾಗ್ಯದ ಸುಮ್ಮನೆ ಜಬರ್ಸ್ಬಿಡ್ತಾನೆ ನಾವು. ನೀವು ಕೇಳಬೇಕು ಅವ್ರಿಗೆ, ಏನಪ್ಪ ಅವಾಗ ನಮಾಜ್ ಬಿದ್ದಿದ್ದಿ, ಅಲ್ಲಾಹು ಅಕ್ಬರ್ ಅಂದಿದ್ದಿ, ಟೊಪ್ಪಿಗೆ ಹಾಕ್ಕೊಂಡಿದ್ದಿ, ಇದು ಮಾಡಿ ಒಂದರ 3-4-5 ಫೋಟೋ ಅದಾವೆಲ್ಲ ಕಳಿಸಿದಾರೆ ಅವರೆಲ್ಲರೂ. ಏನ್ರಿ ನಿಮಗೂ ಗೊತ್ತೈತದೇನೋ ಹೊಸದಾಗೆಲ್ಲ. ಮತ್ತು ಇವರ ನಾಲ್ಗೆ ಹರಿ ಬಿಟ್ಟದ್ರಿಂದ ಇವ್ರನ್ನ ಬಿ ಜೆ ಪಿನೂ ಹೊರಗೆ ಹಾಕ್ಯಾರ. ಉಚ್ಚಾಟಿತ ಹಿಂದೂ ಹುಲಿ. ಆದ್ರೆ ಆಶ್ಚರ್ಯ ಆಗೈತೆ, ನಿನ್ನೆ ನೋಡ್ತೀನಿ ಅದ್ರಾಗ ನಾವೆಲ್ಲ ಬಿ ಜೆ ಪಿಯವರು ಹಿಂದೂಗಳು, ಹಿಂದೂ ಪರ ಇದು ಮಾಡ್ತೀವಿ, ಬಿ ಜೆ ಪಿಗೆ ಇಲ್ಲ ಇವರು. ನೀವು ಕೇಳಿಲ್ಲ ಯಾರ ಪ್ರಶ್ನೆ? ನನ್ನ ಟೆಕ್ಸ್ಟ್ ಬಂತು ನಿನ್ನೆ, ಬಂತಲ್ಲ, ಅವರೆಲ್ಲ ಲಿಂಗಾಯತರು ಮಾಡಲಿ, ನಾವು ಬಿ ಜೆ ಪಿಯವರೆಲ್ಲ ಹಿಂದೂ. ಇವ್ರು ಯಾವ ಬಿ ಜೆ ಪಿಗೆ ಅದಾರ, ಈಗ ಅದ ಹೊರಗೆ ಹಾಕಿದಾರಲ್ಲ. ಇವ್ರು ಸಹೋದರೊಬ್ಬರು ಬಂದಿದ್ರು, ಅಣ್ಣವರು ಈಶ್ವರಪ್ಪನವರು, ಅವರು ಉಚ್ಚಾಟಿತ್ರೆ. ಇಬ್ಬರು ಉಚ್ಚಾಟಿತ ಅಣ್ಣ ತಮ್ಮ ಸಹೋದರಗಳು ಬಂದು ಇಲ್ಲಿ ಮಾತನಾಡಿದ. ಬಿ ಜೆ ಪಿ ನಾವು ಭಾರತೀಯರು, ನಾವೆಲ್ಲ ಭಾರತೀಯರು ನಂಬರ್ 1. ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಬೆಂಗಳೂರಲ್ಲಿ ನಡೆದಾಗಲೂ ಕೂಡ ಫಸ್ಟ್ ರೆಸಲ್ಯೂಷನ್ ನೀತಿ ತಾವು ನೋಡಿದ್ದೀವಿ. ನಾವೆಲ್ಲರೂ ಭಾರತೀಯರು, ಭೌಗೋಳಿಕವಾಗಿ ಮತ್ತು ಜನಾಂಗೀಯವಾಗಿ ನಾವೆಲ್ಲ ಹಿಂದೂಗಳು, ಎರಡು ಮಾತಿಲ್ಲ. ಆದರೆ ಯಾವ ರೀತಿ ಸಿಕ್ಕ ಜೈನ ಧರ್ಮ ಇದ್ದಾವೆ, ಹಾಗೆ ಲಿಂಗಾಯತ ಒಂದು ಧರ್ಮ. ಜೈನರಿಗೆ 2014ರಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಜೈನರಿಗೆ ಧರ್ಮದ ಮಾನ್ಯತೆಯನ್ನು ಕೊಡ್ತು. ಯಾವಾಗ? 2014 ಜೈನರಿಗೆ ಮಾನ್ಯತೆ ಕೊಡ್ತು. ಅವಾಗ ಯಾರಕ್ಕೆ ಇವರು ಮಾತನಾಡಲಿಲ್ಲ, ಯಾವ ಸ್ವಾಮಿಗಳು ಮಾತಾಡಲಿಲ್ಲ, ಯಾವ ಬಿ ಜೆ ಪಿಯವರು ಮಾತಾಡಲಿಲ್ಲ. ಮುಂದೆ ಇವರು ಅಧಿಕಾರಕ್ಕೆ ಬಂದರು 2014ರಲ್ಲಿ. ಮತ್ತು ಕಾಂಗ್ರೆಸ್ನವ್ರು ಅದು ಮಾನ್ಯತೆ ಕೊಟ್ಟಿದ್ದು ತಪ್ಪದ ಅದಕ್ಕೆ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ರ. ಜೈನರು ಕೊಟ್ಟಂಥ ಮಾನ್ಯತೆ ಅದಕ್ಕಿಂತ ಮೊದಲು ಸಿಖ್ಖರಿಗೆ ಕೊಟ್ಟಿದ್ರು. ಅದು ಸ್ವಲ್ಪ ಹಳೇದಾಗಿದೆ, ಹೊಸದೇ ಹೇಳ್ತೀನಿ ನಾನು. ಮತ್ತೆ ಕೇಳಿದ್ರೆ ಅದು ಭಾಳ ಹಳೇದೈತೆ ಬಿಡ್ರಿ ಅಂತಾರೆ.
ಮತ್ತು ಯಾಕ್ರಪ್ಪ ಜೈನರಿಗೆ ಕೊಟ್ಟಾಗ ಅವಾಗ ಹಿಂದೂ ಧರ್ಮ ಹೊಡಿಲಿಲ್ವಾ ನಿಮ್ಗೆ? ಯಾರು ಪ್ರಶ್ನೆ ಮಾಡಿಲ್ಲ ಅವರು? ಯಾವ ಸ್ವಾಮಿಗಳು ಮಾಡಿಲ್ಲ. ಈಗೇನು ಹುಲ್ಲ ಎಬ್ಬಿಸ್ತಾರೆ. ಮತ್ತು ಅಷ್ಟೇ ಅಲ್ಲ, ಇವರು ದಾವಣಗೆರೆಯಾಗ ಏನು ವೀರಶೈವ ಮಹಾಸಭಾ ಅಧಿವೇಶನ ಆಯ್ತು. ಅವರು ಒಂದು ಹಂತಕ್ಕೆ ನಮ್ಮ ಹತ್ರ ಬಂದಿದ್ದಾರೆ. ಅವರು ವೀರಶೈವ ಮಹಾಸಭಾ ಅಧಿವೇಶನದಾಗ ರೆಸಲ್ಯೂಷನ್ ಮಾಡಿದರು ದಾವಣಗೆರೆ ಒಂದು ವರ್ಷದಿಂದ. ಏನು ರೆಸಲ್ಯೂಷನ್ ಮಾಡಿದರು? ನಾವು ಹಿಂದೂಗಳಲ್ಲ ಅಂತ ರೆಸಲ್ಯೂಷನ್ ಮಾಡಿದರು. ಯಾರು? ವೀರಶೈವ ಮಹಾಸಭಾದ. ನಾವು ವೀರಶೈವ ಲಿಂಗಾಯತ, ನಮ್ಮ ಒಂದು ಸ್ವತಂತ್ರ ಧರ್ಮ, ನಮ್ಮ ಮಾನ್ಯತೆ ಕೊಡಬೇಕು. ಅಫ್ಕೋರ್ಸ್ ನಾವು ಲಿಂಗಾಯತ ಅಂತ ಕೇಳ್ತಾ ಇದ್ವಿ, ಅವ್ರು ವೀರಶೈವ ಲಿಂಗಾಯತ ಅಂತ ಕೇಳ್ತಾ ಇದ್ದಾರೆ. ಅದು ನಮ್ಮ ಮನೆಯ ಒಳಗಿನ ಒಂದು ಎಲ್ಲ ಧರ್ಮಗಳಲ್ಲಿ, ಬ್ರಾಹ್ಮಣರಲ್ಲಿ ಕೂಡ ಈಗ ವೈಷ್ಣವ, ಶೈವ 108 ಅದಾವು. ಅವಾಗ ಇವ್ರು ಯಾರೂ ಮಾತಾಡಲಿಲ್ಲ. ಅವಾಗ ವೇದಿಕೆ ಮೇಲೆ ಯಾರಿದ್ರು? ಯಡಿಯೂರಪ್ಪ ಇದ್ರು, ಯಡಿಯೂರಪ್ಪ ಅವ್ರ ಮಗ ಇದ್ರು, ಜಗದೀಶ್ ಶೆಟ್ಟರ್ ಇದ್ರು, ಪಂಚಪೀಠದವರು ಕೆಲವು ಸ್ವಾಮಿಗಳು ಇದ್ರು. ಅವಾಗ ಯಾರು ಇವ್ರು ಮಾತಾಡಲಿಲ್ಲ. ಯಾಕಪ್ಪ? ಈಗ ಬಸವ ಸಂಸ್ಕೃತಿ ಅಭಿಯಾನ ಆದ್ಮೇಲೆ ಯಾಕೆ ನಮ್ದು ಏನೈತಂತದ್ದು? ಆಮೇಲೆ ಬಸವ ಸಂಸ್ಕೃತಿ ಅಭಿಯಾನ ನಾನು ಭಾಳ ಸ್ಪಷ್ಟವಾಗೈತೆ. ನನ್ನ ಭಾಷಣ ನೀವು ಕೇಳಿರ್ಬೇಕು, ಇಲ್ಲೇ ಐತೆ, ನನಗೆ ಶೇರು ಮಾಡ್ತೀನಿ ನನಗೆ. ನಾನು ಹೇಳಿದ್ದು ನಮ್ಮದು ಪಾಸಿಟಿವ್ ಏನದ ಅದನ್ನು ನಾವು ಹೇಳೋಣ, ಬೇರೆಯವ್ರಿಗೆ ಟೀಕೆ ಮಾಡುತ್ತದಲ್ಲ. ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಅದ. ಅವರವರ ಧರ್ಮವನ್ನು ವ್ಯಕ್ತಿಯಾಗಲಿ ಅಥವಾ ಒಂದು ಸಮಾಜ ಆಗಲಿ ಅವ್ರು ತಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಅದನ್ನು ನೀವು ಪಾಲಿಸ್ತೀರಿ. ಹಿಂದೂ ಧರ್ಮ ಹಂಗೆ ನೋಡ್ಬೇಕಂದ್ರೆ ಹಿಂದೂ ಧರ್ಮದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದೇ ಅರ್ನಬ್ ಗೋಸ್ವಾಮಿಗೆ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ, ಹಿಂದೂ ಇಸ್ ನಾಟ್ ಅ ರಿಲಿಜನ್, ಇಟ್ಸ್ ಅ ವೇ ಆಫ್ ಲೈಫ್ ಅಂತ ಹೇಳಿದ್ದಾರೆ. हम मानने के लिए तैयार नहीं, ಹಿಂದೂ एक धर्म है ಅಂತ ಹೇಳಿದ್ದಾರೆ. ನೋಡಿರಲ್ಲ, ಅದನ್ನು ಶೇರ್ ಮಾಡ್ತೀನಿ. ಟೈಮ್ಸ್ ನಾವು ಅರ್ನಬ್ ಗೋಸ್ವಾಮಿ ಅವ್ರಿಗೆ ಅಂದು ಒಂದು ಇದು ಹೇಳಿದ್ದಾರೆ. ಅದನ್ನು ನಾ ಗೊಂದಲಕ್ಕೆ ಬಿಡಲ್ಲ. ನಾವು ಹಿಂದೂ ಇಸ್ ಅ ರಿಲಿಜನ್ನೇ ಅಂತೀನಪ್ಪ. ಅವ್ರಿಗಿಂತ ಒಂದು ಹೆಜ್ಜೆ ನಾವು ಮುಂದೋಗಿ ನಾ ಹಿಂದೂ ಇಸ್ ಅ ರಿಲಿಜನ್ನೇ ಅಂತೀನಿ. इट इज नॉट अ रिलीजन, इट इज अ वे ऑफ लाइफ. हम मानने के लिए तैयार नहीं है. सुप्रीम कोर्ट ने भी निर्णय किया है. सुप्रीम कोर्ट ऑल्सो इज डिसाइडेड. ಕಳಿಸ್ತಿಲ್ಲ ನಿಮ್ಗೆ, ಸುಮ್ಮನೆ ನಾನು ಏನು ಹೇಳೋದಲ್ಲ, ನಿಮ್ಗೆ ಕಳಿಸ್ತಿಲ್ಲ. ಅದಿರಲಿ, ನಿನ್ನೆ ಯತ್ನಾಳವರು ಎಲ್ಲರಿಗೂ ಬಾಯಿ ಬಿಟ್ಟಿದ್ರು. ನಿನ್ನ ನನಗೂ ಬಾಯಿ ಬಿಟ್ಟಿದ್ದಾರೆ. MP ಪಾಟ್ರು ಬಾಯಿ ಮುಚ್ಕೊಂಡು ಇನ್ನೊಂದು ಜನ ಅಂದಿದ್ದಾರೆ ಅಂದಾರಲ್ಲ. ನಾನು ಬಂದಿತ್ತು ಮತ್ತೆ ಅದಕ್ಕೆ ಹೇಳ್ತೇನೆ. ನಾನು ಯತ್ನಾಳವ್ರ, ನೀವು ಯಾರಿಗರೇ ಇದು ಧಮಕಿ ಹಾಕ್ಕೊಂಡು ಮಾತಾಡೋದು ಮಾಡಿರಿ, ನಾನು ಕೂಡ ಇದು ನಡೆಯಂಗಿಲ್ಲ. ಆಮೇಲೆ ನಿನ್ನೆ ಅವ್ರನ್ನ ಇವ್ರು ಹೇಳ್ಕೊಂಡು ತಂದಿದ್ದಾರೆ, ಅವ್ರನ್ನ ಪಂಚಪೀಠದವ್ರನ್ನ. ಆ ಪಂಚಪೀಠದವ್ರಿಗೆ ಜಂಗಮವ್ರಿಗೆ ಯಾರು ಬೈದಾರಂತ ಸುಖ ಸಂದರ್ಭದಾಗ ಹೇಳ್ತೀನಿ. ಈಗ ಬೇಡ, ಹಾನಗಲ್ ಕುಮಾರಸ್ವಾಮಿಗಳಿಗೆ ಬೈದಾರ ಅಂಥವ್ರು ಅದಾರ. ಅವ್ರು ಯಾರು ಅನ್ನೋದು ನಾನು ಸುಖ ಸಂದರ್ಭದಾಗ ಹೇಳ್ತೀನಿ. ಈಗ ಬೇಡ, ಹಾನಗಲ್ ಕುಮಾರಸ್ವಾಮಿಗಳಿಗೂ ಬೈದಾರ, ಜಂಗಮರಿಗೂ ಬೈದಾರ, ಕಾಕ್ರ ಮಕ್ಕಳು ಇವರೆಲ್ಲ ಶಿವೋಗಿ ಮಂದಿರಕ್ಕೂ ಬೈದಾರ. ಅದನ್ನು ತರ್ತೀನಿ ಒಂದು ಸೂಕ್ತ ಸಂದರ್ಭದಲ್ಲಿ. ಈಗ ಬೇಡ, ಒಮ್ಮೆ ಏನಾದನಂತೇಳಿ ಅದಕ್ಕೆ ಬಾದ್ ನಾನು ಎಚ್ಚರಿಕೆ ನೀಡ್ತೀನಿ ಬಸವನಗೌಡರಿಗೆ. ನೀವು ಈ ರೀತಿ ಮಾತಾಡುವಂಥ ಡೂ ಸ್ಟಾಕ್ ನಿಮ್ಮದು ಸ್ವಭಾವ ಐತೆ. ಅದಕ್ಕೆ ನಾನು ಜಾಸ್ತಿ ಇರೋರಿಗೆ ರಿಪ್ಲೈನೇ ಕೊಡಂಗಿಲ್ಲ. ನೀವು ಎಷ್ಟೋ ಸಲ ರಿಯಾಕ್ಷನ್ ಕೇಳ್ತೀನಿ. ಆ ರಿಯಾಕ್ಷನ್ ಆಯ್ತೀನಿ, ಮುಂಜಾನೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಂಜೆಗೊಮ್ಮೆ, ರಾತ್ರಿ 4 ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಾಗೈತೆ. ನನಗೆ ಕೆಲಸ ಅದ. ಇವ್ರಿಗತ್ಲೆ ನಿರುದ್ಯೋಗಿ ಅಲ್ಲ ನಾವು. ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಹೋಗ್ಬಿಡು. ಕಲೆಕ್ಷನ್ ಇಲ್ಲ ಬಾಯಿಗೆ ಮೊದಲು. ಅಷ್ಟೇ ಅಲ್ಲ, ಇವರು ನನಗೊಂದು ವಿಡಿಯೋ ಕಳಿಸಿದ್ರು, ನಿನ್ನೆ ಇನ್ನೊಂದು ವಿಡಿಯೋ ಕಳಿಸಿದ್ರು. ಇವ್ರು ಒಂದ್ಸಲ ಮಾತೆ ಮಾದೇವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ. ಮಾತೆ ಮಾದೇವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ. ಅಲ್ಲಿ ಮಾತೆ ಮಾದೇವ್ರನ್ನ ಹೊಗಳ್ತಾರೆ. ಹೆಂಗಂದ್ರೆ ಮಾತೆ ಮಾದೇವಿಯವರು ಬಸವ ಧರ್ಮವನ್ನು ಜಾಗತಿಕ ಮಟ್ಟದಲ್ಲಿ ಇವತ್ತು ದಿವಸ ಮಾಡಿದ್ರು. ಏನಂದಿದ್ದಾರೆ? ಬಸವ ಧರ್ಮವನ್ನು ಜಾಗತಿಕವಾಗಿ ಅವರು ಪ್ರಸಾರ ಮಾಡ್ತಾ ಇದ್ದಾರೆ. ಲಿಂಗಾಯತ ಧರ್ಮನೂ ಕೂಡ ಅಂದರು. ನಮಾಜ್ ಬೀಳೋದು ಆಯಿತು. ಓಟಿನ ಆಶೆಗೆ ಅಂದು ಮುಸಲ್ಮಾನರು ಓಟ್ ಬೇಕಾಗಿತ್ತು. ಅದಕ್ಕೆ ನೀವು ನಮಾಜ್ ಬಿದ್ದೀರಿ, ಟೊಬಿಗೆ ಹಾಕೊಂಡಿರಿ, ರಗಡೆ ಎಲ್ಲ ವೇಷಭೂಷಣ ಆಗ್ಯದ, ಎಲ್ಲ ಹಾಕೊಂಡಿದ್ದೀರಿ. ನೋಡಿದಿರಿ 3-4 ಫೋಟೋಗ್ರಾಫ್ಸ್ ಇದಾವೆ. ಈ ಹಿಂದೂ ಓಟ್ ಸಲುವಾಗಿ
ಯಾರನ್ನೂ ಪ್ಲೀಸ್ ಮಾಡಕ್ಕೆ ಮಾತಾಡಕತ್ತೀವಿ. ಆದರೆ ಅದೆಲ್ಲ ಮುಚ್ಚಿ ಹೋಗಂಗಿಲ್ಲ. ಅದು ನೀವು ಟೊಪ್ಪಿಗೆ ಹಾಕ್ಕೊಂಡಿದ್ದು ಎಲ್ಲ ಮಾಡಿದ್ದು ಅದನ್ನು ಮುಚ್ಚಿ ಹೋಗಂಗಿಲ್ಲ. ಇಲ್ಲಿ ಎಲ್ಲ ಇದಾವೆ, ಜನ ನೋಡಿದಾವೆ. ನಾನು ಕೂಡ ಇದ್ದವು ನೀವು ಜೊತೆಗೆ. ಅದಕ್ಕೆ ಯತ್ನಾಳ್ ಅವ್ರಿಗೆ ಬಾಯಿ ಬಿಡುವ ಸಂದರ್ಭದಲ್ಲಿ ನನ್ನ ಮೇಲೆ ಈ ಥರ ಬಾಯಿ ಬಿಟ್ಟರೆ ಮತ್ತು ಅದು ಸರಿಯಾಗೋದಲ್ಲ. ಒಂದನೇದು. ಎರಡನೇದಾಗಿ ಎಂ ಬಿ ಪಾಟೀಲ್ ಹಿಂದೆ ಭೂ ಹಗರಣ ಮಾಡುವಂಥವ್ರು ಅಂತ. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಅದೀನಿ. ನನಗೆ ಕೊಡ್ರಿ ಯಾರು ಭೂ ಹಗರಣ ಮಾಡಿದಾರ ಅವ್ರ ಮ್ಯಾಗ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀನಿ. ನಾನು ನನ್ನ ಕಡೆ ಫೋಟೋನು ಅದಾವ್ರು, ಯಾರೋ ತರಿಸಿದ್ರು, ಇವ್ರದೇ ಶಿಷ್ಯ ಅದಾನ ಅಂಥೇಳಿ. ಅದನ್ನು ನಾನು ಹೋಗೋದಿಲ್ಲ ಅದಕ್ಕೆಲ್ಲನೂ. ಯಾವನಪ್ಪ ಇವನು ಜೀತು ಚವ್ಹಾಣ್ ಅಂತ ಕೂತ್ನಾಳ್ ಕಾಂಡ ನಾವು ಯಾರೊಬ್ಬ ಇವ್ರು ಕೂಡನೇ ಅದಾವಲ್ಲ ಫೋಟೋ. ಇವನೇ ಮೇಲೆ ಕೇಸಸ್ ಇದಾವೆ ಹೋಗಂಗೆ ಮಾಡ್ತಾರೆ. ಆಮೇಲೆ ಇಡೀ ಜಿಲ್ಲೆ ಜನತೆಗೆ ಗೊತ್ತದ ನಾ ಯಾವತ್ತೂ ನನ್ನ ಜೀವನದಾಗ ಬೇರೆಯವರ ಆಸ್ತಿಯಲ್ಲಿ, ಅದು ನನ್ನ ಕಾಂಗ್ರೆಸ್ ಪಕ್ಷದ ನನ್ನ ಅಭಿಮಾನಿ ಇದ್ದರೂ ಕೂಡ ಅವ್ರು ಬಂದು ಕೋರ್ಟಿಗೆ ಬಂದು ಹೇಳಿದ್ರು ಪೊಲೀಸ್ ಸ್ಟೇಷನ್ದಾಗ ನ್ಯಾಯಯುತವಾಗಿ ಮಾಡ್ರಿ ಅಂತ ಹೇಳಿದ್ದೀನಿ ನಾನು. ಇದಕ್ಕೆ ಲ್ಯಾಂಡ್ ಟ್ರಿಬ್ಯುನಲಲ್ಲಿ ಕೊಟ್ಟಾದ ಭೀಮನ್ಗೌಡ್ರದ್ದು ಜಿದ್ದಿಯವ್ರದ್ದು ಬಂದಾಗ ನಾನು 2 ಎಕರೆ ಜಿದ್ದಿಯವ್ರು ಜಾಸ್ತಿ ಕೊಡಿಸಿದ್ದೆ. ಯಾಕರೆ ಬಂದ್ರಪ್ಪ ನಾವು ಹೋಗಿದ್ವಿ ಎಂ ಪಿ ಪಾಟೀಲ್ ಕಡೆ ಅವ್ರು ಕೊಟ್ಟಾಗೌಡ್ರು ನನ್ನ ಕಡಿತರ ಮಾತಾಡಲಿಲ್ಲ. ಹೀಗಾಗಿ ಅವ್ರು ಬಸನಗೌಡ್ರಿಗೂ ಗೊತ್ತದ ನಾವು ಯಾವುದೇ ಒಂದು ಜಮೀನು ವಿಚಾರದಲ್ಲಿ ಅದ್ರ ವಿಚಾರದಲ್ಲಿ ನಾನು ಜಿ ಕ್ಯಾಟಗರಿ ಸೈಟ್ಸ್ ಎಲ್ಲ ತೊಗೊಂಡಿಲ್ಲ. ಬೆಂಗಳೂರಾಗ ಶಾಸಕರಾಗಿ, ಯಾಕೆ ನಮ್ಮ ತಂದೆಯವ್ರು ತೊಗೊಂಡಿದ್ರು ಅಂಥೇಳಿ. ನಮ್ಮ ತಂದೆಯವ್ರ ಹೆಸರಲ್ಲಿ ಒಂದು ಸೈಟ್ ಇತ್ತು. ಭಾಳಷ್ಟು ಜನ ಜಿ ಕ್ಯಾಟಗರಿ ಸೈಟ್ ತೊಗೊಂಡಿದ್ದಾರೆ. ಅಮ್ಮ ಸೈಟ್ ತೊಗೊಂಡಿಲ್ಲ. ಅದು ಜಿ ಕ್ಯಾಟಗರಿ ಸೈಟ್ಸ್ ಎಲ್ಲ ತೊಗೊಂಡಿಲ್ಲ. ಅಮ್ಮ ನನಗೆ ಅದು ಗೊತ್ತದು. ಇವಾಗ ಯಾರೋ ಒಬ್ಬರು ನಿನ್ನೆ ಒಬ್ಬರು ರೈತ ಸಂಘ ಒಬ್ಬ ಹೋಗಿ ಹೇಳ್ತಿದ್ದ ಅಂತ ಎಂ ಬಿ ಪಾಟೀಲ್ರು ಆ ತಿರುಗುಂದಿ ಅತ್ತಿ. ಹೌದು, ನಾ ತಿರುಗುಂದಿ ಅತ್ತಿಗೆ 2022 ತಿರುಗುಂದಿ ಅಲ್ಲ, ಅದು ಮಕಣಾಪುರದಾಗ ನಾ 2022 ತೊಗೊಂಡು ಈ ಥರ ತೊಗೊಂಡಿದ್ದೀನಿ. ತಿರುಗುಂದಿ ಹತ್ತಿದ ನಾವು 1 ಎಕರೆ ತೊಗೊಂಡಿಲ್ಲ. ಮತ್ತು ತಿರುಗುಂದಿಯಲ್ಲಿ ಕೂಡ ನಾನು ಹೇಳ್ತೀನಿ ಅದನ್ನ ಏನು KID ಇದು ಮಾಡ್ತಾಯಿದ್ದೀವಿ. ಅದು ಯಾಕೆ ಮಾಡಾಕತ್ತೀವಿ ಅಂದ್ರೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಣಗಲ್ ನೋಡಿದ್ದೀನಿ. ಕಣಗಲ್ನಲ್ಲಿ ಎಷ್ಟು ಯಶಸ್ವಿ ಆಗ್ಯದ ಅದು. ನಾ ಇದ್ದಾಗೆಲ್ಲ ಹಿಂದೆ ಮಾಡಿದರೂ ಕೂಡ ಇಂಡಸ್ಟ್ರಿಯಲ್ ಎಸ್ಟೇಟ್, ಯಾಕಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇದೆ. ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳ್ಳೇದಾಗಲಿ. ಮತ್ತು ಅವ್ರಿಗೆ ನಾನು ಅತ್ಯಂತ ಹೆಚ್ಚಿನ ಬೆಲೆಯನ್ನು, ಅವ್ರಿಗೇನು ಇದು ಐತಿ ಲ್ಯಾಂಡ್ ಪ್ರೈಸ್ ಐತಲ್ಲ ಅದಕ್ಕಿಂತ ಒಂದು ಆಲ್ಮೋಸ್ಟ್ ನಿಯರಿಂಗ್ ಡಬಲ್ ಅವ್ರಿಗೆ ಅದನ್ನು ಕೊಡಿಸುವಂಥದ್ದು ಮಾಡ್ತೇವೆ. ಆ ಒಂದು ಇಂಡಸ್ಟ್ರೀಸ್ ಬಿಜಾಪುರಕ್ಕೆ ಬರಲಿ, ನೀರಾವರಿ ಆಗಿದೆ, ಇದು ಆಗಲಿ, ಇಂಡಸ್ಟ್ರೀಸು ಬರಲಿ ಅಂತ ಮಾಡ್ತಾಯಿದ್ವಿ. ಯಾರೊಬ್ಬ ಹೆಸರು ಹೇಳಿದ್ರೆ ನನಗೆ ಹೋಗಿ ಎಂ ಬಿ ಪಾಟೀಲ್ ನಂದನ್ನು ತಿರುಗುಂದಿದ್ರಾಗ ನಾನು ಹೋಗಿರಲಿಲ್ಲ. ಮಕಣಾಪುರದಾಗ ನಾನು ತೊಗೊಂಡಿದ್ದೆ 2022 ಈ ಥರ ನಾನು ತೊಗೊಂಡಿದ್ದೆ. ಅಂದರೆ ಯಾವ ಈಸ್ ಮಿಸ್ಲೇಡ್. ಆಮೇಲೆ ನನಗೇನು ಇಲ್ಲಿ ಬಿಜಾಪುರದಾಗ ಬಂದ್ಬೇಕಾದ್ರೆ ಅದನ್ನೂ ಒಂದು ಬೇಕು ತೊಗೊಂಡಿರಲ್ಲ. ಮಕಣಾಪುರ ಲ್ಯಾಂಡ್ ಬೇಕಾದ್ರೆ ಯತ್ನಾಳ್ ಬಸನಗೌಡ್ರಿಗೆ ಬೇಕಾದ್ರೆ ದಾನ ಮಾಡ್ತೇನೆ. ನಾನು ತೊಗೊಂಡು ಹೋಗ್ಬೇಕಾದ್ರೆ ಕೊಡ್ತೀನಿ. ನಾನು ನನಗೇನು ಇದ್ರ ಮೇಲೆ ಆಸೆ ಇಲ್ಲ. ನಾವು ಅದು ಕೊಟ್ಬಿಡ್ತೀನಿ ಬೇಕಾದ್ರೆ. 135 ಎಕರೆ ಅದು ಕೊಟ್ಬಿಡ್ತೀನಿ. ಹೋಗಿ ತೊಗೊಳ್ಳಿ ಬೇಕಾದ್ರೆ. ಈ ಥರ ಸುಮ್ಮನೆ ಲೂಸ್ ಆಗಿ ಮಾತಾಡೋದು ಎಂ ಬಿ ಪಾಟೀಲ್ರು ಹಿಂದೆ ಇನ್ನೊಬ್ರು ಇನ್ನೊಂದು ದಿನ ಹೇಳೋದು ಇನ್ನೊಂದು ಇರಲ್ಲ. ಇನ್ನೊಬ್ರು ಯಾರೋ ಇದಾರೆ, ಅದು ಧರ್ಮ ಒಡೆಯವ್ರದವ್ರು. ಮತ್ತೆ ಮಾದೇವ ಫಂಕ್ಷನ್ದಾಗ ಹೋದಾಗ ಒಂದು, ನಮಾಜ್ ಬೀಳಕ್ಕೆ ಕೂತಿಗೆ ಒಂದು, ಈಗ ಒಂದು. ತುಂಬ ಎಕ್ಸ್ಪೋಸ್ ಆಗಿಬೇಡ್ರಿ. ನಾವು ಒಂದು ಸಲ ಹಚ್ಚಿದೊಂದು ದಂಡಿಗಸ್ತೇನೆ, ಯಾರೂ ಬಿಡೋದಿಲ್ಲ. ಗಟ್ ಹೊಲಾಗೋ ಮನೆಗೋ ನಮ್ಮ ತೆರಿ ಅವ್ರಿಗೂ ಗೊತ್ತದು. ಇಟ್ಟೆಲ್ಲ ನಿಮ್ಮ ಹಿಂದರಿಗೆ ಇಟ್ಕೊಂಡ ಭಾರಿ ಹಿಂದೂ ಹುಲಿ ರೇಣುಕಾಚಾರ್ಯ ಹೇಳಿದನಲ್ಲ, ನಾನು ಹೇಳಕ್ಕೆ ಹೋಗಲ್ಲ, ಅಂತ ತೋರ್ಸಕ್ಕೆ ಹೋಗಲ್ಲ. ನಿಮ್ಗೆ ಅಟ್ಟು ಕಳಿಸ್ತೀನಿ, ಯಾಕಂದ್ರೆ ನಿಮಗೂ ಬೇಕಲ್ಲ ಸರ್. ಸತ್ಯ ಅನ್ಬೇಕು. ಪ್ರಧಾನಮಂತ್ರಿ ಏನು ಹೇಳೋದು ಬೇಕು, ಇವ್ರು ಹೇಳಿದ್ರೆ ಬೇಕು, ಎಲ್ಲೂ ಬೇಕಲ್ಲ. ಇವತ್ತು ಒಂದು ವಿವಾದದಾಗ ಇವರೆಲ್ಲರೂ ಕೂಡಿ ಏನಾಯ್ತು ಎಂ ಬಿ ಪಾಟೀಲ್ ಬಂದು ನಮ್ಮ ವಿರುದ್ಧ ದೊಡ್ಡ ಸಮಾವೇಶ ಮಾಡೋರುತ್ತೆ. ದೊಡ್ಡ ಸಮಾವೇಶ 2018ರಾಗ ಇದು ಆಗ್ಯದ ಪಾಠಕ್ಕೆ. 2018ರಾಗ ನಾನು ಹೇಳ್ತೀನಿ, ನಿಮಗೂ ಗೊತ್ತಿದೆ, ಭಾಳಷ್ಟು ಮಂದಿ ಇಲ್ಲಿದ್ದರು. ಬಸವರಾಜ್ ನೀವು ಇರಲಿಲ್ಲ ಮೋಸ್ಟ್ಲಿ. 2018ರಲ್ಲಿ ನರೇಂದ್ರ ಮೋದಿಯವ್ರ ಕಾರ್ಯಕ್ರಮ ಆಯಿತು ವಿಜಯಪುರದಾಗ.
12 ಗಂಟೆಗೆ ನರೇಂದ್ರ ಮೋದಿಯವ್ರ ಕಾರ್ಯಕ್ರಮ, ಸೋನಿಯಾ ಗಾಂಧಿ ಅವ್ರದ್ದು ಒಂದೇ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ವಿಜಯಪುರದಾಗ. 12 ಗಂಟೆ ಕಾರ್ಯಕ್ರಮ ಎಲ್ಲಿ? ಧಾರವಾಡ ಮತ್ತು ಬಬಲೇಶ್ವರ ನಡಬರ್ಕ್, ನನ್ನ ಮತಕ್ಷೇತ್ರದಾಗ, ಬಿಜಾಪುರದಾಗಲ್ಲ. ಅದಕ್ಕೆ 75,000 ಜನ ಸೇರಿದ್ರು. ಅವತ್ತು ಸೋನಿಯಾ ಗಾಂಧಿ ಅವ್ರು ನಾವು ಮಾಡಿದ ಫಂಕ್ಷನ್ಗೆ 1.5 ಲಕ್ಷ ಜನ ಸೇರಿಸಿದ್ರು. ಈಗ ಒಂದು ನಡೆದ ಪ್ಲ್ಯಾನ್ ನಡೆದ, ನನಗೆಲ್ಲ ಹೇಳ್ತಿರ್ತಾರೆ, ಇವ್ರು ಹಿಂದೆ ಸುತ್ತಮುತ್ತಿದ್ದಂಥವ್ರು ಹೇಳ್ತಿರ್ತಾರೆ. ಆ ಸ್ವಾಮಿಗಳೊಬ್ಬನ ಬಳಸ್ಕೊಂಡ ಇಲ್ಲಿ ಬರ್ರಿ ಕಾರ್ಯಕ್ರಮ ಮಾಡೋದು. ಯಾರು ಮಾಡೋರು? ಇದೇ ಬಿ ಜೆ ಪಿ ಅವ್ರು ಮಾಡೋರು. RSS BJP RSS ಇವರೇ ವೋಟರ್ಸ್ಗಳು. ನಮ್ಮದು ಬಸವ ದಳ ಅದ, ಬಸವ ಸೇನಾ ಅದ ಏನ್ರಿ. ಜೈ ಭೀಮ್ ಅದ, ಅನುಭವ ಮಂಟಪ. ಸಿದ್ದರಾಮಯ್ಯ ಅವರು ಎದಿ ತಿಳಿದ್ರ ಅವ್ರ ಒಳಗೆ ಏನು ಕಾಣ್ತಾರಲ್ಲಿ? ಅಲ್ಲ ಕಾಣ್ತಾರೆ. ನೀವಾಗ ಏನು ಮಾಡ್ತೀವಿ? ಮತ್ತೆ ನೀವು ಎದಿ ಸುಳ್ಕೊಂಡಾಗಿರತ್ತು. ನೀವು ಎದಿ ಸುಳ್ಕೊಂಡಾಗ ಅವತ್ತ ನಿಮ್ಮ ಎದ್ಯಾಗ ಅಲ್ಲ ಇದ್ದ, ಇವತ್ತು ಅಲ್ಲ ಇದ್ದಾಗ ಇವತ್ತು ರಾಮ್ ಬಂದ. ಮತ್ತು ಮತ್ತೆ ಅವ್ರ ಕಾರ್ಯಕ್ರಮ ಮೊರಟಾನು ಎದ್ಯಾಗ ಬಸವಣ್ಣ ಇದ್ದ. ನಿಮ್ಮ ಕಾಲಕ್ಕೆ ಬದಲಾವಣೆ ಆಗ್ತಾರೆ. ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಎದೆ ಒಳಗೆ ಇವತ್ತು ನುಸ ಸಂವಿಧಾನ ಅದ, ಸಾಮಾಜಿಕ ನ್ಯಾಯ ಅದವರು. ಅದರಲ್ಲಿ ಅವ್ರ ಎದೆ ಒಳಗೆ ಸಾಮಾಜಿಕ ನ್ಯಾಯ, ಸಂವಿಧಾನ. ಇವತ್ತು ಶೋಷಿತರಿಗೆ, ನೊಂದವರಿಗೆ ಸಹಾಯ ಮಾಡಬೇಕು ಅನ್ನೋದೊಂದು ಒಂದು ಪ್ರಬಲವಾದಂಥ ಸಿದ್ಧಾಂತ ಇಟ್ಕೊಂಡು ರಾಜಕೀಯವಾಗಿ ಬಂದ. ನಿಮ್ಮಂಗ ಅಂದ ಅಲ್ಲಾಹು ಅಕ್ಬರ ಇಂದ ಜೈ ಶ್ರೀರಾಮ್ ನಡಬರ್ಕೊಮ್ಮೆ ಬಸವ ಧರ್ಮ, ಲಿಂಗಾಯತ ಧರ್ಮ ಅಲ್ಲ. ಅದು ಮಾಧ್ಯಮದವ್ರ ಕಾರ್ಯಕ್ರಮ. ಇವ್ರು ಯಾರನ್ನೂ ದಂಡಿಗೆ ಹಚ್ಚಿಲ್ಲ. ಇವ್ರ ಮಾತು ಕೇಳ ಪಾಪ ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ಇವ್ರು ಬೆನ್ನತ್ತಿ ಇವ್ರ ಹತ್ರ ಉಚ್ಚಾಟನೆ ಕೊಂಡಾರ BJPಯಿಂದ. ಪಾಪ ಅವ್ರ ಪರಿಸ್ಥಿತಿ ಏನು ಮಾಡಿಟ್ರು ನಿಮ್ಗೆ ಗೊತ್ತಿಲ್ಲ, ನಾನು ಹೇಳಬೇಕಾಗಿಲ್ಲ. ಯಾಕಂದ್ರೆ ಕೂಡಲ ಸಂಗಮ ಸ್ವಾಮಿಗಳು ನನಗೂ ಆತ್ಮೀಯರು. ಪಾಪ ನನ್ನ ಮ್ಯಾಗೂ ಭಾಳಷ್ಟು ಅವ್ರ ಪ್ರೀತಿ ಅಭಿಮಾನ ಅದ. ಇವ್ರು ಬೆನ್ನತ್ತಿ ಪಾಪ ಕೂಡಲ ಸಂಗಮ ಸ್ವಾಮಿಗಳದ್ದು ಪರಿಸ್ಥಿತಿ ಗಂಭೀರ ಆಯ್ತು. ಎಲ್ಲವೂ ಕೂಡ ಅದ. ಆಮೇಲೆ ಎಲ್ಲ ಗೊತ್ತದ, ಆ್ಯಕ್ಟಿವಿಟಿ ಏನೇನು ನಡೆದಿದ್ದಾವೆ, ಹೆಂಗೆ ನಡೆದಿದ್ದಾವೆ ಎಲ್ಲ ಗೊತ್ತದ. ಸ್ವಾಮಿಗಳು ಕರ್ಕೊಂಬಂದು ಫಂಕ್ಷನ್ ಮಾಡೋದು. ನೀವೆಟ್ಟು ಮಾಡ್ತೀರಿ? 2 ಪಟ್ಟು ಮಾಡ್ತೀನಿ. ನಮ್ಮ ಶಕ್ತಿ ಕೂಡ ಅಂತ ಹೇಳಿ, ಬಸವಣ್ಣ ಶಕ್ತಿ ಕೂಡ ಅಂದರೆ ಬಸವ ಜನ್ಮಭೂಮಿ ಇದು. ಈ ಜನ್ಮಭೂಮಿಯಾಗಿ ನಾನು ಅನುಭವ ಮಂಟಪನೇ ಸೃಷ್ಟಿ ಮಾಡ್ತೀನಿ. ಬಸವಣ್ಣ ಅವರು ಅಹಿಂದ, ಬಾಬಾ ಸಾಹೇಬ್ ಅಂಬೇಡ್ಕರು, ಭೀಮದಳ ಮಾಡ್ರಪ್ಪ ಕಾರ್ಯಕ್ರಮ. ಇದೊಂದು ಸಲ ಆಗೇ ಬಿಡಿ ಒಂದು ಟೆಸ್ಟಿಂಗ್. ನೀವೆಟ್ಟು ನನ್ನ ವಿರುದ್ಧ ಹೋರಾಟ ಮಾಡಿ ನನ್ನ ವಿರುದ್ಧ ಮಾಡಿ ಸೇರಿಸ್ತಿಲ್ಲ, ನಿಮ್ಗೆ 2 ಪಟ್ಟು ನಾ ಮಾಡಿ ತೋರಿಸ್ತೀನಿ. ನನಗೇನು ಪರಿಣಾಮ ಆಗಂಗಿಲ್ಲ. 2018ರಾಗ ನಾವು ಉಲ್ಟಾ 30,000 ಲೀಡ್ಲಿ ಹಚ್ಬಂದೆ. 30,000 30,000 ಲೀಡ್ಲಿ ಹಚ್ಬಂದೆ. ಆ ಹೋರಾಟ ಇದ್ದಾಗ, ಲಿಂಗಾಯತ ವಿರುದ್ಧ ಹೋರಾಟ ಇದ್ದಾಗ. ಮಾನ್ಯ ಕಡಿಮೆ ಆಗ್ಯದ. ಆ ಹೋರಾಟ ಇದ್ದಾಗ ನಾನು ಜಾಸ್ತಿ ಆಗ್ತದೆ ಲೀಡ್. 30,000 ಇರ್ತವೆ, ಈ ಮನೆ ಕಡಿಮೆ ಆಗ್ಯದ. ಏನು ಮಾಡಿದ್ರಪ್ಪ? ಅವಾಗ ಎಲ್ಲರೂ ಇದು ಮಾಡ್ಕೊಂಬಂದ್ರು. ನಾವೇನೀಗ ಪಂಚಪೀಠದವ್ರು ಟಿಕ್ಕೆ ಮಾಡಿ ನಂಗೆ ಆತ್ಮೀಯರು ಅವ್ರಿಗೆ ಇದಾಗೇನು 2 ಮಾತಿಲ್ಲ. ನಮ್ಮ ಒಳಗೆ ಮನೆ ಒಳಗೆ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದಾವೆ. ಆ ರೀತಿ ಬ್ರಾಹ್ಮಣರಿಗೂ ಇದಾವೆ, ಸೈದ್ಧಾಂತಿಕ ಬರೀ ಎಲ್ಲ ಧರ್ಮಗಳು ಇದಾವೆ. ಜೈನರಾಗೂ ಇದಾವೆ, ಸಿಖ್ರಾಗೂ ಇದಾವೆ, ಮುಸಲ್ಮಾನರಲ್ಲಿ ಇದಾವೆ. ಸೈದ್ಧಾಂತ ಭಿನ್ನಕ ನಮ್ಮ ಮನೆ ಒಳಗದ. ಅದು ನಮ್ಮ ಮನೆ ಜಗಳ, ನಮ್ಮ ಮನೆ ಒಳಗದ, ನಾವು ಬಗೆಹರಿಸ್ಕೊತೀವಿ ಅದು. ಈಗ ಅವ್ರು ಮಾತಾಡೋದು ನೀ ಶೈಲಿದಾಗ ನಿನ್ನೆ ಪಂಚಪೀಠದವ್ರು, ನಾನೇನು ಪಂಚಪೀಠದವ್ರು ಬೈದೀನಿ? ಉಲ್ಟಾ ಪಂಚಪೀಠದವ್ರಿಗೆ ಯಾರು ಬೈದಾರ ಅಂತ ತೋರಿಸ್ತಿರುತ್ತೆ. ನಾನು ಪಂಚಪೀಠ ಅವರೆಲ್ಲ ಹಾನಗಲ್ ಕುಮಾರಸ್ವಾಮಿಗಳಿಗೆ ಬೈದಾರ. ಹಾನಗಲ್ ಕುಮಾರಸ್ವಾಮಿಗಳು ನಮ್ಮ ಹಿರಿಯರ ಗುರುಗಳು, ಶಿವಸಂಗಲಿಂಗರಾಜರ ಗುರುಗಳು. ನಮಗೆ ಅವ್ರ ಬಗ್ಗೆ ಭಕ್ತಿ ಶ್ರದ್ಧೆ ಇದೆ. ಜಂಗಮರು ಬೈದಾರೆ, ಕಾಕ ಮಕ್ಕಳು ಅಣ್ಣನ ಮಕ್ಕಳು ಇವರೇ ಇರ್ತಾರಲ್ಲ, ಹಂಗೆ ಶಿವೋಗಿ ಮಂತ್ರಿಗೆ ಬೈದಾರೆ.
ಮಾಡಿ ಸಮಾವೇಶ ಮಾಡ್ತಿರೋ ನಾನು ಮಾಡ್ತಿರೋ ಎಲ್ಲ ಬಿಚ್ಚಿಡ್ತೀನಿ ನಿಮ್ದು ಏನೇನೈತಿ ಬಿಚ್ಚಿಡ್ತೀನಿ ಮತ್ತು ನನಗೇನು ಫರ್ಕ್ ಆಗಂಗಿಲ್ಲ. ನಿಮ್ಮ ಸಮಾವೇಶಕ್ಕೆ ಬರೋರು ಯಾರು ಬಿ ಜೆ ಪಿ ವೋಟರ್ಸು, ಈಗ ಬೆನ್ನು ಹತ್ತಿದವ್ರು ಯಾರು ಬಿ ಜೆ ಪಿ ಅವರೇ. ಅವರು ಮಜಾ ನೋಡಕತ್ತಾರ ಇವ್ರ ಮಂದಿ ಲಿಂಗಾಯತರಾಗ ಹಚ್ಚಿ ಕೂತಾರೆ. ಈಗ ಬೈಯವರು ಲಿಂಗಾಯತ ಬೈಸ್ಕೊಳ್ಳೋರು ಲಿಂಗಾಯತ ಹಚ್ಚಿ ಮಜಾ ನೋಡಕತ್ತಾರ. ಇದರಿಂದ ಒಂದು 5 ಷಡ್ಯಂತ್ರ ಐತಿ. ಆ ಷಡ್ಯಂತ್ರ ಎಲ್ಲ ಭಾಳಷ್ಟು MP ನಿಮ್ಮದು ತಿಂಡಿ ಏಟದ ನಮ್ಮದು ತಿಂಡಿ ನೋವು ಅಂತ ಬರೋಂಗಿಲ್ಲ ಆಡು ಭಾಷೆ ನಮ್ಗೆ. ನಿಮ್ಗೆ ಗಂಟೆ ಬರ್ತದೆ ಆಡು ಭಾಷೆ. ನಿಮ್ಮ ತಿಂಡಿ ಎಟ್ಟೈತೆ ನೋಡು, ನಮ್ಮದು ಎಟ್ಟೈತೆ ನೋಡೇ ಬಿಡು ಒಂದು ಸಲ ಹಾಗೇ ಬಿಡು. ಲಾಜಿಕ್ ಕೆಂಡು ಅಡ್ಡಿಗೆ ಹಚ್ಚು ಪೂರ್ತಿ ಮಾಡಲಿಲ್ಲ. ಯಾರು ಬರ್ತಾರೆ ಆ ಕೂಡಲು ಸಣ್ಣ ಸ್ವಾಮಿಗಳು ಹೋಗಿ ದಂಡಿಗೆ ಹಚ್ಚಾರ. ಇವರು ಬರೋ ರವಿ ಇವ್ರಿಬ್ಬರು ಉಚ್ಚಾಟಿತ ನಾಯಕ ಮಾಡೋರು. ಈಶ್ವರಪ್ಪರು ಹೇಳಿದ್ರು, ಈಶ್ವರಪ್ಪರು ಹೇಳಿದ್ರಲ್ಲ ಅವ್ರು ಉಚ್ಚಾಟಿತ್ರೆ ನನ್ನ ತಮ್ಮ. ನೋಡಿ ಕಾಡಿಸ್ತಿಲ್ಲ ನಾನು ಪಾಪ. ನಾನು ಒಂದು ಹೇಳ್ತೀನಿ, ಕನ್ನೇರಿ ಸ್ವಾಮಿಗಳು ನನಗೆ ಭಾಳ ಆತ್ಮೀಯರು. ಇವತ್ತೂ ಕೂಡ ನನಗೆ ಭಾಳ ಆತ್ಮೀಯರು. ಸಿದ್ದೇಶ್ವರ ಸ್ವಾಮೀಜಿ ಅವ್ರು ಇದಕ್ಕೆ ನೀವು ನೋಡಿದಿರಿ. ಅವ್ರ ಅಂತ್ಯಕ್ರಿಯೆ ಹಿಡ್ಕೊಂಡು ಇವತ್ತು ಸ್ವಲ್ಪ ಪತ್ಯೋತಿದ್ರಾಗ ನಾವು ಅವ್ರ ಕೂಡ ಇದ್ದವ್ರೆ, ಅವ್ರ ಜೊತೆಗೆ ಇದ್ದವ್ರು. ಅವ್ರು ಆರಾಮಿದ್ದಾಗಲಾರು ನಾವು ಅವ್ರ ಕೂಡ ಇದ್ದವ್ರೆ. ನಮಗೆ ಅವ್ರಿಗೆ ಬಂದಿದ್ದು ಒಂದು ಬೇನಾಟ. ನನಗೆ ಅವ್ರ ಕೂಡ ಪದೇ ಪದೇ ನಾನು ಮಾತಾಡೋಕೆ ಹೋಗೋದಿಲ್ಲ. ಇನ್ನು ಅವ್ರು ಕೂಡ ಮಾತಾಡಿದ್ರೆ ನಾನು ತಪ್ಪು ಸಂದೇಶ ಒಂದೇ ಒಂದು ಸಲ ಹೇಳಿದ್ದೀನಿ. ಏನಪ್ಪ ಅಂದ್ರೆ ನೀವೇ ಹೇಳಿರಿ ಸ್ವತಃ. ಈ ಎಲ್ಲ ಸ್ವಾಮಿಗಳು ತಾಯಂದ್ರಿಗೆ ಆ ಶಬ್ದ ಮಾತಾಡಿಬಿಡ್ತಾರೆ. ಸುಳೆ ಅಂತ ಶಬ್ದ ಕೇಳಪ್ಪ. ಈಗ ಕೇಳಿಲ್ಲ ಒಂದು ನಿಮಿಷ ಲೆಟ್ ಮಿ ಕಂಪ್ಲೀಟ್ ಒಂದು ಹೇಳ್ತೀನಿ. ನಾನು ಕಾಯಕ್ಕೆ ಆರಾಮದಿ ನನಗೇನಿಲ್ಲ. ಯಾವತ್ತೂ ಗಿಡ ಇದು ಮಾಡೋಗೋಗಲ್ಲ. ಎಲ್ಲ ಸ್ವಾಮಿಗಳು ತಾಯಂದ್ರಿಗೆ ಸೂಳೆ ಅಂತ ಶಬ್ದ ಬಯಸಿದ. ಮುಂದೆ ಹೇಳಿ ಕೇಳಿದ್ರೆ ಸ್ವಲ್ಪ ಇಂಪಾರ್ಟೆಂಟ್ ಅದು, ಕಡಿಮೆ ಮಾಡಬೇಡ್ರಿ. ಸೂಳೆ ಅಂತ ಶಬ್ದ ಬಯಸಿದ. ಬೈಯುದ್ರೆ ಈ ಸ್ವಾಮಿಗಳು ಬೈರಿ. ನಾನು ಒಪ್ಪೋದಿಲ್ಲ. ನಾನು ಮೊನ್ನೆ ಅವತ್ತಿನ ದಿವಸ ಭಾಷಣ ಮಾಡಿದ್ದೆ. ಅವತ್ತಿನ ದಿವಸ ಆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಯಾರಿಗೂ ಟೀಕೆ ಮಾಡ್ತಕ್ಕಂಥ, ಯಾರಿಗೂ ಬೈತಕ್ಕಂಥ. ನಮ್ದೇನೈತಿ ಪಾಸಿಟಿವ್ ಆಗಿ ನಾವು ಬಸ ಧರ್ಮದ ಬಗ್ಗೆ ಹೇಳ್ಕೊಂಡು ಹೋಗೋದು. ಬಸವ ಧರ್ಮ ಏನು ಹೇಳ್ತೈತಿ ಅಂತ ಹೇಳ್ಕೊಂಡು ಹೋಗೋಣ, ಬಳಸು ಅಂತ ಹೇಳಿ. ನಾ ಭಾಷಣ ಮಾಡಿದ್ದೀನಿ, ನನ್ನ ಭಾಷಣ ಕೇಳಿರ್ಬೇಕು ನೀವು. ಇಲ್ಲಿ ಅದಾರ ಕೆಲವೊಂದು ಜನ, ಇಲ್ಲಿ ಸ್ವಲ್ಪ ಜನ ಇದಾರೆ, ಇಲ್ಲ ಅಂತಲ್ಲ, ಬೈಯೋರು ಅದಾರ. ಬೈದಿದ್ದಕ್ಕೆ ನಾ ಯಾವುದು ಕೂಡ ನಾನು ಇದು ಮಾಡೋದಲ್ಲ. ಅದು ತಪ್ಪದು, ಯಾರೇ ಬೈಲಿ. ಅದು ಈ ಶಬ್ದ ಯಾರು ಬಳಸಿಲ್ಲ. ಯಾರ್ದರೆ ತಾಯಿಗೆ ಸೂಳೆ ಅನ್ನೋದು ತಪ್ಪಲ್ಲ. ಬಸವಣ್ಣವರು ಅನುಭವ ಮಂಟಪದಲ್ಲಿ ಈಗ ಹೇಳ್ತೀನಿ ಕೇಳ್ರಿ. ಈಗ ಅನುಭವ ಮಂಟಪದಲ್ಲಿ ಸೂಳೆ ಸಂಕವೂ ಸ್ಥಾನ ಕೊಟ್ಟಿದ್ರು ಅವರು. ಅನುಭವ ಮಂಟಪದಲ್ಲಿ ಸೂಳೆ ಸಂಕವೂ ಸ್ಥಾನ ಕೊಟ್ಟಿದ್ರು ಬಸವಣ್ಣವರು, ಬಸವಾದಿ ಶರಣರು. ಅನುಭವ ಮಂಟಪದಲ್ಲಿ ಆಕೆ ವೇಷ್ಯ ಸೂಳೆ ಯಾಕಾಗಿರ್ತಾಳ್ರಿ? ಸಮಾಜಗಳನ್ನ ಒಯ್ದು ನಾವು ಅಲ್ಲಿ ಒತ್ತಿರ್ತೀವಿ. ಆ ಪರಿಸ್ಥಿತಿಗೆ ಅನುಗುಣವಾಗಿರ್ತಾಳೆ ಅವಳು. ಅವಳು ದೈಹಿಕ ಸುಖಕ್ಕಾಗಿ ಇವತ್ತು ದಿವಸ ಮಾಡೋದಲ್ಲ, ತನ್ನ ಜೀವನ ಸಲುವಾಗಿ ಮಕ್ಕಳನ್ನ ಸಾಕ್ಲಕ್ಕ, ತಾಯಿ ತಂದೆನ ಸಾಕಾಕಿ ಅವತ್ತು ದಿವಸ ಅವಳು ಕರೆಕ್ಟೇ ಇಲ್ಲ. ತಾಯಿ ತಂದೆಗಳನ್ನ ಮಕ್ಕಳು ಸಾಕಾಕಿ ಅವಳನ್ನು ವೈದ್ಯ ಸಮಾಜ ವೈದ್ಯಗಳನ್ನು ತಳ್ಳಿರ್ತದಕ್ಕಿನ್ನ. ಅದನ್ನೇ ಬಸವಣ್ಣವ್ರು ಹೋರಾಟ ಮಾಡಿದ್ದು. ಅನಿಷ್ಟ ಪದ್ಧತಿಗಳು, ಮೂಢನಂಬಿಕೆಗಳು ಅಂತ ತಬ್ಬಿಸಿದು. ಅದಕ್ಕೆ ಸುಳ್ಳು ಸಂಘವನ್ನು ಗೌರವಿಸಿದರು. ನಾವು ಅರ್ಥ ಮಾಡಬೇಕು. ಸೂಳೆ ಪಾಪ ಅವಳು ಶ್ರೇಷ್ಠಳೆ. ನಾವು ಸಮಾಜ ತಳ್ಳಿರ್ತೀವಿ ಓಕೆ ನಾವು ಇದರಲ್ಲಿ. ಮತ್ತು ಅವಳು ದೈಹಿಕ ಸುಖಕ್ಕಾಗಿ ಮಾಡಲ್ಲ. ಇವ್ರು ಹೋಗಿದವರು ದೈಹಿಕ ಸುಖಕ್ಕೆ ಹೋಗಿರ್ಬೋದು ಅನ್ಕೊಂಡ. ಅವಳು ಪಾಪ ತನ್ನ ಮಕ್ಕಳನ್ನ ಸಾಕ್ಲಿಕ್ಕೆ, ತಾಯಿ ತಂದೆಯನ್ನು ಸಾಪಾಡು ಜೀವನಕ್ಕೆ, ತನ್ನ ಊಟದಕ್ಕೆ, ತನ್ನ ಬದುಕಿನ ಸಲುವಾಗಿ ಅವಳು ತುಲುಸ ಅವಳು ಸೂಳೆ ಆಗಿರ್ತಾಳೆ. ಮಾಡಿರ್ತೀವಿ ನಾವು, ಆಗಿರಂಗಿಲ್ಲ, ನಾವು ಮಾಡಿರ್ತೀವಿ. ನಾನು ಯಾರನ್ನೂ ಕೂಡ ರಾಮಗೆ ಬೈದವರು, ಬಸವಣ್ಣಗೆ ಬೈದವರು ಯಾರಿಗೂ ನಾವು ಇವತ್ತು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾನು ಸ್ವಲ್ಪ ನನ್ನ ಕಡೆ ಕೇಳ್ರಿ. ನಾನು ಹಿಂದೊಮ್ಮೆ ಇದೇ BL ಸಂತೋಷ್ ಅವರು, MP ಪಾಟೀಲ್ ಬ್ರಾಹ್ಮಣರ ವಿರುದ್ಧ ಇದ್ದರು. ಬ್ರಾಹ್ಮಣರ ಜೊತೆ ಸಂಬಂಧ ಏನೈತೆ ನಮ್ಮದು ಬಿಜಾಪುರ? ನಾ ಪಾರ್ಲಿಮೆಂಟ್ ನಿಂತಾಗ ನನಗೆ 80% 90% ಓಟ್ ಹಾಕಿದ್ರು ಬ್ರಾಹ್ಮಣರು. 80-90% ಬಡು ಕುಲಕರ್ಣಿ ಅವರು, ಊರು ನಮ್ಮ
ಎಲ್ಲ ಡಾಕ್ಟರ್ಸು ವಿಲಾಸ್ ಕುಲಕರ್ಣಿ ಹಿಡ್ಕೊಂಡು ನಮ್ಮ ಉಮರ್ಜಿ ಡಾಕ್ಟರ್ ಹಿಡ್ಕೊಂಡು ಎಲ್ಲರೂ ನನ್ನ ಪರವಾಗಿ ಪ್ರಚಾರ ಆಗ್ತಿದ್ವು ಸರ್. ಅವಾಗ ಬ್ರಾಹ್ಮಣರು ಏನು ಸ್ಟೇಟ್ಮೆಂಟ್ ಕೊಟ್ಟರು, ಹಂಗೆ ಅಲ್ಪಸಂಖ್ಯಾತರ ಜೊತೆ ನಮ್ಮ ಸಂಬಂಧ ಐತಿ, ನಮ್ಮ ತಂದೆ ಹಿಡ್ಕೊಂಡು ಬಕ್ಷಿ ಅವ್ರನ್ನ ಇಲ್ಲಿದ್ದು ದಿವಸ ಶಾಸಕರು ಮಾಡಿ ಜನತಾ ಪಾರ್ಟಿಯಾಗ ಅವಾಗ ಸ್ಟೇಟ್ಮೆಂಟ್ ಕೊಟ್ಟರು. ಬಿ ಎಲ್ ಸಂತೋಷ್ ಅವ್ರಿಗೆ ಬಿಜಾಪ್, ನೀವು ಎಂ ಬಿ ಪಾಟೀಲ್ ಬ್ರಾಹ್ಮಣರ ವಿರೋಧಿ ಅಲ್ಲ, ಎಂ ಬಿ ಪಾಟೀಲ್ನ ನೀವು ನಮ್ಮನ್ನು ನೀವು ನಿಮ್ಮ ಸ್ಟೇಟ್ಮೆಂಟ್ ಅದು ನಮ್ಗೆ ಎಂ ಬಿ ಪಾಟೀಲ್ ನಮ್ಮ ಕೂಡ ಸಂಬಂಧ ಐತೆ ಅಂತ ಇಲ್ಲಿ ನಮ್ಮ ಇವರೇ ಸ್ಟೇಟ್ಮೆಂಟ್ ಕೊಟ್ಟರು. ನಿಮ್ಮ ಯಾರು ಅದಾರಲ್ಲ ಆಣಮಗಿರಿ ಇವರೇ ಸ್ಟೇಟ್ಮೆಂಟ್ ಕೊಟ್ಟರು, ಅವರೇ ಕೊಟ್ಟರು, ಅನೇಕರು ಕೊಟ್ಟರು. ನಿಮ್ಮದು ತಂದು ನೀವು ನಿಮ್ಮ ಜಗಳ ತಂದು ನೀವು ಬ್ರಾಹ್ಮಣರಿಗೆ ಹಚ್ಚಿಬೇಡ್ರಿ. ಎಷ್ಟು ಜನ ನಮ್ಮಲ್ಲಿ ಸಂಸ್ಥೆಯಲ್ಲಿ ಉತ್ತಮಿಸ್ ಬ್ರಾಹ್ಮಣರಿಲ್ಲ, ಎಷ್ಟು ಜನ ನಮ್ಮಲ್ಲಿ ಇದು ಉತ್ತಮಿಸ್ ನಮ್ಮ ಜೊತೆಗಿಲ್ಲ. ನಾವು ಬಸವ ಧರ್ಮ ಯಾರನ್ನೂ ಕೂಡ ಇದು ಮಾಡಂಗಿಲ್ಲ. ಸುಳ್ಳೆ ಸಂಘಕ್ಕೆ ನಾವು ಸ್ಥಾನಮಾನ ಕೊಟ್ಟಿವಿ, ಯಾರಿಗಾರೆ ಯಾಕೆ ವಿರೋಧ ಮಾಡಕ್ಕೆ ಹೋಗಿ ಪಕ್ಷಕ್ಕೆ ಯಾಕೆ ನಡೆ ಆಗ್ತದೆ. ಆಮೇಲೆ ನಿಮ್ಗೆ ಕನ್ಯಾಗ ಸ್ವಾಮೀಜಿ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಅದ. ಅವ್ರು ಮಾಡಿದಂಥ ಕಾರ್ಯ ಶ್ರೇಷ್ಠ ಕಾರ್ಯ, ಸಾವಯವ ಕೃಷಿ, ಆಮೇಲೆ ಅಲ್ಲಿ ಗೋಗಳ ಸಾಕಣೆ, ಹಾಲಿನ ವಿಚಾರಗಳನ್ನೆಲ್ಲ ಮಾಡಿದಾರೆ. ದೊಡ್ಡವರು ಅದ್ರ ಮ್ಯಾಗ ಭಾಳ ಚೆನ್ನಾಗಿ ಮಾಡಿದಾರೆ. ಅವ್ರ ಬಗ್ಗೆ ನಮ್ಗೆ ಅಭಿಮಾನ ಅದ. ಆದರೆ ಅವರು RSS ಫಸ್ಟ್ಲಿ ಮೋಹನ್ ಭಾಗವತ್ ಅವ್ರು ಕೂಡ ಇಲ್ಲಿ ಕುತ್ಕೊಂಡು ಇದು ಮಾಡಿದಾರ, ಭಾಷಣ ಮಾಡ್ಯಾರ. ಅವರು RSS. ಅವರ ಕಾಡಸಿದ್ದೇಶ್ವರ ವಚನಗಳದವು, ಕಾಡಸಿದ್ದೇಶ್ವರ ವಚನಗಳದವು. ನಾನೇನು ಹೇಳಕ್ಕೆ, ನಾನು ಅದಕ್ಕೆ ಧರ್ಮಗುರುಗಳು ಅವ್ರ ಬಗ್ಗೆ ನನಗೆ ಗೌರವ ಅದ. ಅವ್ರು ಮಾಡಿದ ಕೆಲಸ ಶ್ರೇಷ್ಠ ಕೆಲಸ ಮಾಡಿದ್ದಾರೆ. ನೀವೇ ಹೇಳೋ ಪ್ರಕಾರ ಲಿಂಗಾಯತ ಮಠಾಧೀಶರ ಒಕ್ಕೂಟದಲ್ಲಿ ಕೆಲವೊಬ್ಬರು ಮಾತನಾಡಿದ್ದಾರೆ. ನೋಡ್ರಿ, ಅವ್ರು ನಾವು ಕನ್ಯೆಯರಿಯವರು ಒಂದು ಶಬ್ದ ಬಳಸ್ತಾರೆ, ಒಂದು ಶಬ್ದ. ನಿಮ್ಗೆ ಗೊತ್ತದ, ಅದ್ರ ಬಿಟ್ಟು ನಾ ಏನೂ ಮಾತಾಡಕ್ಕೆ ಹೋಗಿಲ್ಲ. ಯಾವತ್ತು ಮೊನ್ನೆ ನಾನು ಒಂದು ಇಂಟರ್ವ್ಯೂದಾಗ ಕೂಡ ಹೇಳಿದಾಗ ಒಂದು ಶಬ್ದ, ನೀವು ಕ್ಷಮೆಯಾಪಣೆ ಕೇಳ್ಬಿಡ್ರಿ ಅಷ್ಟೇ. ಆ ಶಬ್ದಕ್ಕೆ ಸ್ವಲ್ಪ ಕೇಳ್ರಿ, ಒಬ್ಬರು ನೀನು ಕೇಳ್ತಾ ಇರ್ತೀರಿ, ಯಾಕೆ ಕಡ್ಬಿಟ್ಟು ಮಾಡ್ತೀವಿ ನೀವು. ಆ ಶಬ್ದ ಉಪಯೋಗಿಸಿದ, ಆ ಶಬ್ದ ವಾಪಸ್ ತಗೊಂಡ್ರು. ಅವ್ರು ಪಾದ ಬಿಟ್ಟು ನಾವು ಕರ್ಕೊಂಡ್ಬರ್ತೀನಿ. ಆ ಶಬ್ದ ಯಾರದೇ ತಾಯಿಗೆ ಈಗ ನಮಗೆ ನಿಮಗೆ ದೋಷ ಇರ್ಬೋದು. ನಾನು ನಿಮಗೆ ನಾವು ನೀವು ಬೈಕೊಂಡು, ನೀವು ಬದ್ಮಾಶ್ ಅದಿರಿ, ನಾಲಾಯಕ ಅದಿರ, ಅದಿರ, ನಾವು ನೀವು ಬೈಕೊಂಡು ಅಂತ. ಇವ್ರು ಸುಳ್ಳು ಅದಾರ, ಇವ್ರು ಲಪಂಗ ಅದಾರ, ಸುಡುಗಾಡು ಬೈಕೊಡ್ರಿ. ಆದ್ರೆ ಯಾರ್ದರೆ ತಾಯಿಗೆ, ನಿಮ್ಮ ತಾಯಿಗಾಗಲಿ ನನ್ನ ತಾಯಿಗಾಗಲಿ, ಅವಳು ಏನು ಮಾಡ್ಯಾಡ್ರಿ ತಾಯಿ, ಆ ತಾಯಿಗೆ ಬೈಯುವಂಥದ್ದೇ ಅದು. ಆಮೇಲೆ ಯಾರು ಇದನ್ನು ಮಾಡ್ತಾರೆ, ಯಾರೇ ಇರಲಿ ಅವರು, ಅವರೆಲ್ಲರಿಗೂ ನಮ್ಮ ವಿರೋಧ ಅದ. ರಾಮಗೆ ಬೈದ್ರು ವಿರೋಧ ಅದ, ಹನುಮಂತಗೆ ಬೈದ್ರು ವಿರೋಧ ಅದ. ನಿರ್ಬಂಧ ಅಲ್ಲ, ಆ ಶಬ್ದ ಬಳಸೋರು ಎಲ್ಲರಿಗೂ ನಿರ್ಬಂಧ ಮಾಡ್ತೀವಿ ನಾವು. ಅಂಥವ್ರು ಯಾರು ಮಾಡಿದ್ರಂತ ಬಂದಿದ್ದ ಈ ಥರ ಅತಿರೇಕಕ್ಕೆ ಒಬ್ಬ ವ್ಯಕ್ತಿಕವಾಗಿ ಬೈಯುವಂಥದ್ದು ಇರ್ತದೆ. ಪ್ರತಿಪಾದನೆ ಮಾಡ್ರಿ, ನಮ್ದು ಬಸವ ಧರ್ಮದ ನಾವು ಪ್ರತಿಪಾದನೆ ಮಾಡ್ತೀವಿ. ನಿಮ್ದು ಹಿಂದೂ ಧರ್ಮದ ಹಿಂದೂ ಪ್ರತಿಪಾದನೆ ಮಾಡಿರಿ, ನಿಮ್ಮ ಧರ್ಮ ನೀವು ಬಳಸೋಕ್ಕೆ ಪ್ರತಿಪಾದನೆ ಮಾಡಿರಿ, ಯಾರೂ ಇಲ್ಲ. ನಿಮ್ಮ ಸಹಕಾರ ಸಾಯ್ಬೇಕಾದ್ರೆ ನಾನು ಮಾಡ್ತೀನಿ. ಮತ್ತು ಅವ್ರದ್ದು ಇಸ್ಲಾಂ ಧರ್ಮದವ್ರು ಮಾಡಲಿ, ಕ್ರಿಶ್ಚಿಯನ್ ಧರ್ಮದ ಅವ್ರು ಮಾಡಲಿ, ಬುದ್ಧ ಧರ್ಮದ ಅವ್ರು ಮಾಡಲಿ, ಜೈನ ಧರ್ಮದ ಅವ್ರು ಮಾಡಲಿ. ಇವತ್ತು ಜೈನರು ಎಲ್ಲರೂ ಕೆಲಸಕ್ಕೆ ನನ್ನ ಕಡೆನೇ ಬರ್ತಾರೆ, ಬ್ರಾಹ್ಮಣರು ಎಲ್ಲ ಕೆಲಸಕ್ಕೆ ನನ್ನ ಕಡೆ ಬರ್ತಾರೆ, ಮುಸಲ್ಮಾನರು ನಮ್ಮ ಕಡೆ ಬರ್ತಾರೆ, ಲಿಂಗಾಯತರು ಬರ್ತಾರೆ. ಲಿಂಗಾಯತರಲ್ಲಿ ಜಗಳ ಮಾಡಿಸಿ ಕಾನ್ಸ್ಪಿರಸಿ ಮಾಡ್ತಾರೆ. ಹೂ ಇಸ್ ದಟ್ ಪರ್ಸನ್? ನೋಡ್ರಿ, ನಾವು ಬಲಿಯಾಗಿದ್ದೀವಿ. ಅದೇ ಯಾರು ಕಾನ್ಸ್ಪಿರಸಿ ಮಾಡಿ ಎಲ್ಲ ಗೊತ್ತದ. ನಮ್ಮ ಮನೆಯಲ್ಲ ಹೇಳಿದೀನಿ, ಪದೇ ಪದೇ ನನಗೆ ಕನಕಾಗ ಹೋಗ್ಬೇಡ್ರಿ, ನಾನು ಸಾಮಾನ್ಯ ಮಾತಾಡಕ್ಕೆ ಹೋಗಲ್ಲ. ಇವತ್ತು ಕೇಳಿಗ ತ್ರಾಸ ಎಲ್ಲ ಆಯ್ತಂದ್ರೆ ಅವ್ರಿಗೆ, ಆ ಸಿದ್ದೇಶ್ವರ ಸ್ವಾಮೀಜಿ ಅವ್ರಿಗೆ ನಾನು ನೀರಾವರಿ ಮಾಡಿಸಿದಕ್ಕೆ ನಾ ಮಾಡಿನ ಹೇಳ್ಕೊಳಂಗಿಲ್ಲ. ನಾನು ನೀರಾವರಿ ಮಾಡಿದ್ದು ಎಲ್ಲ ಮಾಡಿದ್ದು ಸ್ವಲ್ಪ ನಾ ಮಾಡಿನ ಹೇಳಂಗಿಲ್ಲ. ಸಿದ್ದೇಶ್ವರ ಮಹಾಸ್ವಾಮೀಜಿ ಅವ್ರ ಪ್ರೇರಣೆ ಅಂತೀನಿ ನಾನು. ನನಗೂ ಹೇಳ್ಕೋಬೋದಾಗಿತ್ತಲ್ಲ, ಬಂಡತನದಿಂದ ನಾನು ನಾನೇ ಮಾಡೀನಿ ಅಂತ. ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಹೆಸರಾಗಿ ತಗ್ಬಿಟ್ಟು ನಾನು. ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಪ್ರೇರಣೆ, ಈ ಭೂಮಿಗೊಂದು ಬಕ್ಷಿ ನೀರು ಕೊಡ್ರಿ, ಅಮೆರಿಕದ ಕ್ಯಾಲಿಫೋರ್ನಿಯಾ ಆಗ್ತದೆ ಅಂತ ಹೇಳಿ ಹೇಳಿದಂಥ ಮಾತನ್ನು ಯಾವತ್ತೂ ನಾನು ಮಾತಾಡ್ತೀನಿ. ನನ್ನ ಮನೆಯಲ್ಲಿ ನಾನು ಇದರಲ್ಲಿ ಯಾವತ್ತು ಸಿದ್ದೇಶ್ವರ ಸ್ವಾಮೀಜಿ ನನಗೆ ಇರಬೇಕಾಗಿ ಗುರುಗಳು ಯಾರು ಅಂದ್ರೆ ನನ್ನ ಸಿದ್ದೇಶ್ವರ ಸ್ವಾಮಿಗಳು, ಉಳಿದವ್ರು ಯಾರು ಅಲ್ಲ. ನನಗೆ ನಿಜವಾದ ಸಂತ ಅವತ್ತೊಂದು ದಿವಸ ಡಿಕ್ಷನರಿಯಾಗಿ ನೀವು ಸಂತನ ಹೆಸರು ತೆಗೆದ್ರೆ ಅದು ಸಿದ್ದೇಶ್ವರ ಸ್ವಾಮೀಜಿ ಅಂತ. ಸೇಂಟ್ ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿ. ನೋಡ್ರಪ್ಪ ಹಿಂಗಾಯ್ತು, ಇವ್ರು ಗೊತ್ತಿಲ್ಲ ಸ್ವಾಮೀಜಿ ಅವ್ರದ್ದು ಇವ್ರದ್ದು ಎಲ್ಲಿ ಅದು ನಮ್ಗೆ ಬೇಡ ಅನ್ನಂಗಿಲ್ಲ. ನಿಮ್ಮ ಒಲವು ಏನದಪ್ಪ ಗೊತ್ತಿಲ್ಲ, ನಿಮ್ಮ ಕೈ ಕಡೆ ಎಲ್ಲ ಸುಮ್ಕೊಡ್ರು.
ಆಯಿತಾ. ಮತ್ತು ಇದು ಫೋಟೋನು ಏನರ ಇದು ಅದು ಅನ್ಬಾರ್ದು ನೀವು ಏನಂತೀರಿ. ಹಾಂ ಜನರು ಆಕ್ಷೇಪಿಲ್ಲ, ನನ್ನ ಆಕ್ಷೇಪಿಲ್ಲ. ನೀವು ಅದನ್ನು ನೀವು ಪಾಲನೆ ಮಾಡ್ತೀರಿ. ಹೌದು, ನೀವು RSS ಪರವಾಗಿರ್ಬೋದು, ನೀವು ಪಾಲನೆ ಮಾಡಿ. ನಿಮ್ಗೆ ಯಾರು ಬರ್ತಾರೆ? ನಾ ಬೇಕಿನ ಅದಕ್ಕೆ ಇಷ್ಟೇ. MP ಪಾಟ್ರಿ ಯಾರೋ ಕಡೆ ಯಾರೋ ನಾ MP ಪಾಟಿ ಯಾರ್ದು ಮಾತು ಕೇಳಿಲ್ಲ, PAಗಳು ಮಾತು ಅದಕ್ಕೆ ಕೇಳ್ತೀನಿ. ಏನ ಎಂಥವ್ರ ಮಾತು ಕೇಳಿಲ್ಲ. PAಗಳು ಮಾತು ಕೇಳ್ತಾರೆ, ಅದು ಮಾತು ಕೇಳ್ತಾರೆ, ಇದು ಮಾತು ಕೇಳ್ತಾರೆ. ನಾನು ಅನ್ಬೋದಲ್ಲ, ಇದನ್ನು ಮಾಡ್ಸಕ್ಕೆ ಹಚ್ಚಿದವರೇ ಸ್ವಾಮಿಗಳಿಗೆ, ಲಿಂಗಾಯತರು ಬಡದಾಡಕ್ಕೆ ಹಚ್ಚಿದವರೇ ಯಾರು? ಅದೇ ಯಾರು ಅನ್ಬೋದಲ್ಲ. ನಾನು ಅಂದಿಲ್ಲ, ಅನ್ಬೋದಲ್ಲ. ನಿಮ್ಗೆ ಪಾಸಿಬಲ್ ಅಂತಲ್ಲಪ್ಪ, ನಾನು ಹೇಳ್ತೀನಿ. ನಾನು ಅನ್ಬೋದು ಅಂತ ಹೇಳಿದ್ದೀನಿ. ಈಗ ನೋಡಪ್ಪ, ನಿಮ್ದೆಲ್ಲ ಈಗ ನಾವು ಅನ್ಬೋದಲ್ಲ. ನೀವು ಇವ್ರು ಆಚಾರ ನೋಡಪ್ಪ, ನಿಮ್ಗೆ ಇವ್ರು ಹಚ್ಚಕ್ಕಂತೇಳಿ ಬಿಡುವಲ್ಲಿ ಬಿಡ್ದೀಗ. ಲೈಟ್ ಟೈಮ್ ಅದ, ಕೇಳಿ ಕಳಿಸ್ತೀನಿ ತಗೋ, ನಿಂಗೆಲ್ಲ ಕಳಿಸ್ತೀನಿ ತಗೋ. ನಿಮ್ಗೆ ಯಾರು ನೋಡ್ರಿ, ಈಗ ಸ್ವಾಮಿಗಳು ಅವ್ರಿಗೆ ಏನಾರ ತಪ್ಪು ಮಾಡಿದಂಥದ್ದು ನಾನು ಅದನ್ನು ಒಪ್ಕೊಳ್ಳೋದು, ಸಮರ್ಥನೆ ಮಾಡ್ಕೊಳ್ಳೋದು. ಯಾರೇ ಸ್ವಾಮಿಗಳಿಗೆ ನಾವು ಏಕವಚನ ಮಾತಾಡೋದು ಅದು ಸರಿಯಲ್ಲ. ಒಬ್ಬರು ಸ್ವಾಮಿಗಳಿಗೆ ಹೇಳಿ, ಅದನ್ನ ಎತ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಹೇಳಿ. ಸಾನ್ಯಾಗ ಸ್ವಾಮಿಗಳಿಗೆ ಮಾತಾಡಿ ತಪ್ಪದ, ನಿಮ್ಮ ನಿಜಗುಣಾನಂದ ಸ್ವಾಮಿಗಳು ಮಾತಾಡಿ ತಪ್ಪದ. ಮತ್ತು ಹಿಂದಕ್ಕೆ ಕೂಡಲ ಸಂಗಮ ಸ್ವಾಮಿಗಳು ಅವರು ಏನೋ ಹೇಳ್ತಾರಲ್ಲ, ಗೊತ್ತವ್ರು ಸ್ಟೇಟ್ಮೆಂಟ್ ಅವರು ಇದ್ರಾಗ 5 ಮಂದಿ ಇರ್ತದೆ ಅಂದಿದ್ರು. ಅಂದರೆ ಬೇರೆ ಅರ್ಥ ಇದ್ರೆ ನಾನು ಸಮರ್ಥನೆ ಮಾಡ್ಕೊಂಡಿದ್ದೆ. ಉಲ್ಟಾ ನಾವಾಗ ಹೊರಟೆಯವ್ರು ಬೈದ್ರು ನನಗೆ. ಅವ್ರು ಬೈದು ಹೊರಟೆಯವ್ರು ಕ್ಷಮ ಕೇಳಿದ್ರು ತುಂಬ ಸಹ. ಅವಾಗ ನಮ್ಮ ಹೊರಟೆಯವ್ರು ಕ್ಷಮ ಕೇಳಿದ್ರು. ಮತ್ತು ಕೂಡಲ ಸಂಗಮ ಸ್ವಾಮಿಗಳಿಗೆ ಬಸವನಗೌಡ ಕೇಳಿ, ಮತ್ತು ಗಳಸೆ ಕಂಟಾಸೆ ಅಲ್ಲ ನೀವು ಕೂಡಲ ಸಂಗಮ ಸ್ವಾಮಿಗಳು. ಮತ್ತು ಯಾರಿಗೆ ಅಂದಿದ್ರಪ್ಪ ಅವರು? ಯಾರಿಗಾರೆ ಅವ್ರಿಗೆ ಯಾವ ಅರ್ಥ? ನಾ ಹೇಳಿದೆ, ನನಗೆ ಹಿಂಗೆ ಅರ್ಥನಾಗ ಅಂತೀನಿ ಅಂತ ಅವ್ರು ಹೇಳಿದ್ರು. ಅವಾಗ ನಾ ಸಮರ್ಥನೆ ಮಾಡ್ಕೊಂಡು ಹಿಂಗೆ ಅಂತೀರಾ ಅಂತೇಳಿ. ಅವಾಗ ಹೊರಟೆಯವ್ರು ಇದ್ರೆ ಇಲ್ಲ, ಇದು ತಪ್ಪದ. ಹೊರಟೆಯವ್ರು ಬಹಿರಂಗ ಕ್ಷಮೆ ಕೇಳಿ, ನಮ್ಮ ಕೂಡ ಇದ್ದಂಥವ್ರು ಹೊರಟ ನಮ್ಮ ಹಿರಿಯರು ಆಯ್ತಪ್ಪ, MP ಪಾಟ್ಲದಲ್ಲ ತಪ್ಪದು. ಆಮೇಲೆ ಮುಂದಿನ ಹೇಳೋದು ನಾನು ಪರಿಸ್ಥಿತಿ ಪರಿಹಾರ ಮೀಟಿಂಗ್ ಎಲ್ಲ ಬೈದು ಏನು ಕರೆಕ್ಟ್. ನಂದು ಬರೇ ಬಸವದಳ ಅಲ್ಲ, ನಾನು ಕೂಡ ನೀವೇನು ಮಾಡಕತ್ತಿರಲ್ಲ. ಪ್ರಿಯಾಂಕ ಖರ್ಗೆ ಅವರ ಭೀಮ ಆರ್ಮಿಗೆ ಟಂಚಿರಿ ನೀವು ಭಾಳ ಗಂಡಪಡೆ ಅಂಜಾರಿ ಇವರೆಲ್ಲ ಏನ್ರಿ? ಭೀಮ ಆರ್ಮಿಗೆ ನಮ್ದು ಬಸವ ಆರ್ಮಿ ಬರ್ತದ, ಭೀಮ ಆರ್ಮಿ ಬರ್ತದ, ಸಿದ್ದರಾಮಯ್ಯನ 5 ಆರ್ಮಿ ಬರ್ತದ, ಅನುಭವ ಮಂಟಪ ಬರ್ತದೆ ಎಲ್ಲ, ಕುಂಬಾರ ಕಂಬಾರ ಸೂಳೆ ಸಂಕವನು ಬರ್ತಾಳ. ನೋಡ್ತೀವಿ. ನನ್ನ ವಿರುದ್ಧ ಬರೋರು ಯಾರು? ನೀವು ಮಂದಿರ ಕುಡಿಸೋರು ಯಾರಪ್ಪ? ಅದೇ ಅಲ್ಲ ಅವರೇ ನನ್ನ ವಿರುದ್ಧ ಊಟ ಹಾಕೋರು BJP ಅವರು. BJP ಸಮಾವೇಶ ಮಾಡ್ತೀರಿ, ಅರ್ನ ಅನುಭವ ಮಂಟಪ ಸಮಾವೇಶ ಮಾಡ್ತೀನಿ. ಅನುಭವ ಮಂಟಪ ಬಂಡಾರ ನೀವು ಇದ್ರಿ, ನರಶಂಕರ ಮತ್ತು ನಿಮ್ಮ ನೀವು ಓದಿರಿ. ಅದಕ್ಕೆ ಅಮರ ಹೇಳ್ತೀನಿ, ಇಂಥ ಬೆದರಿಕೆಗೆ ಅದಕ್ಕೆ ನಾ ಬಗ್ಗಿಲ್ಲ, ಬಗ್ಗುವುದಿಲ್ಲ. ಇವ್ರು ಏನೇನು ಮಾಡಾಕತ್ತಾರ. ನನಗೆ ನಿನ್ನೆನೂ ಕೂಡ ಅವ್ರಿಬ್ಬರು ಬಂದ್ರೆ ರಾತ್ರಿ ಸಂಜೆಗೆ ಪಟ್ಟಾಗ ಸಾಹೇಬ್ರ ನಾವು ಸುಮ್ಮನೆ ಇರ್ತೀವ್ರಿ ಅಲ್ಲಿ, ಏನ್ರಿ ತಪ್ಪು ತಿಳ್ಕೊಬೇಡ್ರಿ. ಮತ್ತು ನೀವು ನಮಗೆ BJP ಪಾರ್ಟಿಯಾಗ ಅದವ್ರಿ, ಮತ್ತು ನಾವೆಲ್ಲ ಇದಾಗದೇವು ನಿನ್ನೆ ಬಂದ್ರೆ ಮತ್ತೆ ಹೆಸರು ಹೇಳಕ್ಕೆ ಹೋಗಂಗಾರ ಪಾಪ ಯಾಕೆ ಕೆಲಸ ಮಾಡ್ಬೇಕು ಅನ್ನೋದವು ಏನ್ರಿ. ಬಂದು ಸುಮ್ಮನೆ ಇವಲ್ರಿ ತಪ್ಪು ತಿಳ್ಕೊಟ್ರಿ ಸಾಹೇಬ್ರ. ನಿಮಗೆ ಸಂಜೆಗೆ ಬಂದಿರೋ ನಂತರ 7 ಗಂಟೆಗೆ ಏನ್ರಿ ಬಂದಿದ್ರ ಕಡೆ ಬಂದ ನಾವು ಸುಮ್ಮ ಪ್ರತಿಭಟನೆ ನಾವು ಇರ್ತೀವ್ರಿ. ಮತ್ತೆ ಎಲ್ರಿ ನೀವು ತಪ್ಪು ತಿಳ್ಕೊಂಡ್ರಿ ಏನ್ ಕಡೆ ಬಂದಿರ. ಆಮೇಲೆ ಎಲ್ಲ ನನಗೆ ಮಾಹಿತಿ ಕೊಡಕ್ತಾರ ಅವರ ಎಲ್ಲ ಈ ಮಂದಿ. ಸಾಹೇಬ್ರ ನಿಮ್ಮ ವಿರುದ್ಧ ಸಮಾವೇಶ ಮಾಡ್ಬೇಕಂತಾರ ಏನ್ರಿ, ನಿಮ್ಮಂಥವ್ರು ಇವ್ನ ಕ್ಯಾಂಡಿಡೇಟ್ ಮಾಡ್ಬೇಕಂತಾರ. ಮಾಡ್ರಪ್ಪ, ನೀವು ಯಾರೊಬ್ಬರು ನಿಂದಿರಬೇಕಲ್ಲ. ನೋಡ್ರಿ, ವಿಜೇಂದ್ರ ನಮ್ಗೆ ಗೊತ್ತಿಲ್ಲಪ್ಪ. ವಿಜೇಂದ್ರ ನನಗೇನು ಸಂಬಂಧ ಅದ? ಅವ್ರವ್ರು ಕೇಳ್ಕೊಡ್ರಿ. ಆದರೆ ಇಷ್ಟೇ, ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ಸ್ವತಂತ್ರ ಸೈನ್ ಲಿಂಗಾಯತ ಅಲ್ಲ,
ನಾನು ಮಾಡಿದ್ದೆ ಅವಾಗ ಸಹಿ ವೀರಶೈವ ಲಿಂಗಾಯತ. ಮುಂದದು ವೀರಶೈವ ಕೇಂದ್ರ ಸರ್ಕಾರದಾಗ ಅದು ಅನುಮೋದನೆ ಆಗಲಿಲ್ಲ, ಶೈವ ವೀರಶೈವ ಪದ ಬಳಸಿದಕ್ಕೆ ಅದು ಅನುಮೋದನೆ ಆಗಲಿಲ್ಲ. ಅವಾಗ ನಾವು ಲಿಂಗಾಯತಪ್ಪ ಅಂದ್ವಿ. ಸರಿ, ಆಮೇಲೆ ಏನ್ರಿ ನಾ ಹೇಳ್ತೀನಿ, ನಮ್ಮ ಮನ್ಯಾಗ ನೋಡಪ್ಪ, ನಮ್ಮ ಮನ್ಯಾಗ ಹೇಳ್ತೀನಿ ಕೇಳಿ, ನಾ ರಾಜಕೀಯದಾಗದೀನಿ, ನಾ ದುರ್ಗವ್ವನ ಗುಡಿಗೂ ಹೋಗ್ತೀನಿ, ಮಲ್ಲಿಕಾರ್ಜುನ ಗುಡಿಗೂ ಹೋಗ್ತೀನಿ, ಸಿದ್ದರಾಮೇಶ್ವರ ಗುಡಿಗೂ ಹೋಗ್ತೀನಿ. ಮತ್ತೆ ಎತ್ತ ಬಸವನಗೌಡರು ಹೇಳಿದ್ರು, ಅದನ್ನ ಹೇಳ್ಬೇಕಾಗಿತ್ತು. ನಿನ್ನೆ ಹಿಂದಕ್ಕೆ ಗವಿಸಿದ್ದೇಶ್ವರ ಸ್ವಾಮೀಜಿಯವ್ರ ಮುಂದೆ ಹೇಳಿದ್ರಲ್ಲ, ಸಿದ್ದರಾಮೇಶ್ವರ ಗುಡಿ ಹೊಂಟಿತ್ರಿ ನಮ್ಮ ಕೈ ಅಂದವು ಏನ್ರಿ, ಸರ್ಕಾರ ಅದನ್ನ ಇದು ಮಾಡಾಕತ್ತಿದ್ರು, MB ಪಾಟೀಲ್ ಉಳಿಸಿದಾರ ಹೇಳಿದ್ರಲ್ಲ, ಹೇಳ್ಯಾರ ಇಲ್ಲೋ? ಮತ್ತೆ ಸಿದ್ದರಾಮೇಶ್ವರ ಅವರು ಬರೀ ಶರಣೆ, ಭಾಳ ಮಂದಿ ಸಿದ್ದರಾಮೇಶ್ವರ ದೇವರು ಇದು ತಿಳ್ಕೊಂಡ್ರೆ ಅವರು ಶರಣರ ವಚನ ಬರ್ತಾರೆ. ಸಿದ್ದರಾಮೇಶ್ವರು ಬರೀ ಕೆರೆ ಕಟ್ಟಿದ್ದಲ್ಲ, ಇವರೇ ಮಹಾಗುಂಡಾದಾರ. ಥ್ಯಾಂಕ್ ಯು. ಅದಕ್ಕೆ ಒಂದು ಹೇಳ್ತೀನಿ, ನೀವು ಎಲ್ಲರೂ ಯಾರಿಗಾರ ಲೂಸ್ ಮಾತಾಡಿದಂಗೆ ನಾರಿಗೆ ಹರಿ ಬಿಡ್ದಂಗೆ ನನಗೆ ಬಿಡಕ್ಕೆ ಹೋದ್ರೆ ಅದು ಚೆಂದ ಆಗೋದಿಲ್ಲ. ಮತ್ತು ನಾವು ಯಾರಿಗೂ ಅಂಜಂಗಿಲ್ಲ, ಲೆಟ್ ಹೊಲಾಗೋ ಮನೆಗೋ ಅಂತ ತಿಳ್ಕೊಂಡು ಹೋಗಿದ್ದೀವಿ. ರೈಟ್? ಯಾರು ಹೌದಾ? ಹೌದಾ? ಅದು ಅವ್ರು ಫೋನ್ ಮಾತಾಡಿ ನನಗೆ ಫೋನ್ ಮಾಡ್ಯಾರ, ಅವ್ರು ಮಾತಾಡಿ ನನಗೆ ಫೋನ್ ಮಾಡ್ಯಾರ ಕೊಡ್ರಿ. ಏನು ಬೇಕಾದ ಹೇಳ್ತಾರೆ ಅವ್ರು. ಇನ್ನ BJP ಅಂತ ಹೇಳ್ತಾರೆ, ಇನ್ನ ಏನು ಹೇಳುದು? BJP ಅದಾರ ಅವರು, ಇನ್ನು ಹೇಳ್ಯಾರ BJP ಅಂತ. ನಾವು BJP ಎಲ್ಲ ಹಿಂದೂಗಳು ಅಂತ, ಕಾಂಗ್ರೆಸ್ನವರು ಹಿಂದೂಗಳು ಅದಾರ. ಸಿದ್ದರಾಮಯ್ಯ ಇದೂನಾ? ಸಿದ್ದರಾಮಯ್ಯನು ಹಿಂದೂನೇ. ಮಾಡಪ್ಪ, ಅವ್ರಿಗೆ ನೋಡ್ರಿ ಹಕ್ಕದ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅವ್ರಿಗೆ ಹಕ್ಕದ, ಅವ್ರು ಮಾಡಲಿ. ನಿಮ್ಮದು ಏನಾಯ್ತು ತಾಕತ್ ಎಲ್ಲ ನೀವು ಮಾಡ್ರಿ, ನಂದೇನು ತಾಕತ್ ನಾ ಮಾಡ್ತೀನಿ. ಹೇಳಿದಲ್ಲ, ಇಟ್ಟೆಲ್ಲ ಹೇಳ್ದ ಮತ್ತೆ ಕೇಳ್ತಿಲ್ಲ. ಚಂದನ ರಾಮಾಯಣ ಕೇಳಿ ಮುಂಜಾನೆ ರಾಮ ಸೀತಾ ಏನಾದ್ರು ಮಾತಿಗೆ ಬೆಲೆ ಕೊಡ್ತಾರೆ. ನಾನೇನು ಅಂದಿಲ್ಲ, ನಾನು ಅನುಭವದ ಅಂತ ಹೇಳಿದ್ದೀನಿ. ನಿಮ್ಗೆ ಯುದ್ಧವ್ರು ಮಾತಾಡ್ತಕ್ಕ ನೋಡಪ್ಪ, ಯಾಕಂದ್ರೆ ನಿಮ್ಗೆ ಐತೆ ಅದು ಮಾಡಿದ್ದು ಫಾಲೋ ಮಾಡಿರಿ. ಬೇರೆ ಮಾಡೋದು ನೀವು RSS ಫಾಲೋ ಮಾಡ್ತೀರಾ, ಫಾಲೋ ಮಾಡಿರಿ. ನೀವು ಜೈನ ಧರ್ಮ ಮಾಡ್ತೀರಿ, ಜೈನ ಧರ್ಮ ಮಾಡಿರಿ. ನಿಮ್ಗೆ ಯಾರು ಮಾಡಂತ? ನಾವ್ಗೇನು ಅಂತೀನಿ ಅಂದಿದ್ದೀನ ಏನ್ರಿ ಅವ್ರಿಗೆ? ನೀವು ಇನ್ಯಾಕೆ ಫಾಲೋ ಮಾಡ್ತೀರ ಕೇಳಿದ್ದೀನಿ ನಾನು. ನಾ ಅವ್ರ ಬಗ್ಗೆ ಮಾತಾಡ್ತೇನೆ. ನಾ ಈಗ ಬಸವನಗೌಡರ ಬಗ್ಗೆ ಮಾತಾಡ್ತೇನೆ, ಕಲ್ಯಾಣ ಸ್ವಾಮಿಗಳ ಬಗ್ಗೆ ಮಾತಾಡೋದಿಲ್ಲ. ನೀವು ತಂದಿರಿ ಈಗ ಯತ್ನಾಳವರಿಗೆ ಹಿಂದೆ ಮುಸ್ಲಿಮರಿಗೆ ಬೈದಾಗ, ಪೈಗಂಬರ್ ಬೈದಾಗ ವಾರ್ನ್ ಮಾಡ್ತಿದ್ದಾರೆ. ಹೌದು, ಬಟ್ ಅದೇನು ಆಗಿಲ್ಲ. ಈಗೂ ಇಂಥ ವಾರ್ನ್ ಮಾಡ್ತಾ ಇದ್ದೀರಿ, ಅದು ಆಗುತ್ತಾ ಅಂತ ನೋಡ್ರಿ. ಯತ್ನಾಳಗೊಮ್ಮೆ ಹಿಂದಕ್ಕೆ ಮಾಡಿದಾಗ ನಾ ಏನು ಮಾಡಿದ್ರು ನಮಗೂ ಇಲ್ಲೇ ಬಂಡಾರಿದ್ರು ಗೊತ್ತದ. ಹಿಂದ್ಕೊಂಬ ಮಾತಾಡಿದರು, ಟ್ರಕ್ನಾಗ ಹೋಗಿ ಮಾಡ್ಕೊಂಡಿದ್ದು ಮಾಡಿದರು. ಹೋಗಲ್ಲಿ ಇವ್ರನ್ನ ಅರೆಸ್ಟ್ ವಾರಂಟ್ ಹಾಕಿದ್ವಿ ಏನ್ರಿ. ಇವ್ರು ಹೋಗ್ಯಾರ ಇದ್ರಾಗ KL ಹಾಸ್ಪಿಟ್ಲಾಗ ಅಡ್ಮಿಟ್ ಆದರು. ನಾ ಕೈ ಹಚ್ಚಿರಲ್ಲ ಮಾಡ್ತೀವಿ, ಆದರೆ ಎಷ್ಟಿನಿ ಯಾರು ಸೀರಿಯಸ್ ತೊಗೋತಾರೆ ಅವ್ರನ್ನ. ನಾನೇ ಸೀರಿಯಸ್ ತೊಗೊಳಂಗಿಲ್ಲ. ಸೊಮ್ಮೆ ನಾನು ಭಾಳ ಸ್ವಲ್ಪ ಬಾಯಿ ಬಿಟ್ಟಿದ್ರು, ಭಾಳ ಬಾಯಿ ಮುಚ್ಕೊಂಡು ಮುಕ್ಳು ಮುಚ್ಕೊಂಡು ಕೂಡೋದು ಬಿಡ್ತಾರೆ. ನಿಮ್ಗೆ ಅದು ಟೀಕಾ ಶಬ್ದ ಅದು ನಮ್ದು ಅಲ್ಲದು ಜವಾರಿ, ಅದು ಮೈಸೂರು. ಅದರ ಕಲ್ಕುವ ಮರ ದಕ್ಷಿಣದದು ಆಡುಭಾಷೆ ಅಲ್ಲ ನಮ್ದು. ಆಮೇಲೆ ಎಲ್ಲರೇ ಇದು ಮದು ಮಾಡೋದು ನಡೆಯಾಗಿದ್ದು. ಥ್ಯಾಂಕ್ ಯು. ನನಗೆ ನೋಡಪ್ಪ, ಆಮೇಲೆ ಅಲ್ಲಿ ತನ ಹೋಗ್ಯಾರ ಅವರು. ಬಸವಣ್ಣವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ರು. ಸಿದ್ದೇಶ್ವರ ಸ್ವಾಮಿಗಳು ಏನು ಹೇಳ್ಯಾರ? ಜಾಗತಿಕ ಧರ್ಮಗಳು ಸಾರಗಳು ಅಂತ ಹೇಳಿದಾರ. ಜಾಗತಿಕ ಧರ್ಮದಲ್ಲಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಎಲ್ಲ ಧರ್ಮಗಳ ಜೊತೆಗೆ ಅವತರ ಸಾರಗಳು ಹೇಳಿದಾರ, ಲಿಂಗಾಯತ ಧರ್ಮ ಸಾರಗಳು ಹೇಳಿದಾರ. ಅದಕ್ಕೆಲ್ಲ ಹೇಳ್ಬೇಕಂದ್ರೆ ಇವತ್ತು ಒಂದು ಇವ್ರಾಗ ಸಾಲಂಗಿಲ್ಲ. ಅದನ್ನು ಫುಲ್ ಹೇಳ್ಬೇಕಂದ್ರೆ ಸ್ವಲ್ಪ ಎಲ್ಲ ಪ್ರವಚನ ದೊಡ್ಡದಾಕತ್ತದ ದಾರಿಗೆ ಏನ್ರಿ. ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು.